ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾವರ ನೆನಪಿದೆಯಾ? 14/5/2025 महावाक्य। मीठे बच्चे, अभी तुम संगम पर हो। तुम्हें पुरानी दुनिया से ताल्लुक़ तोड़ देना है, क्योंकि अब पुरानी दुनिया अब ख़त्म होनी है. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ಈಗ ನೀವು ಸಂಗಮ ಯುಗದಲ್ಲಿದ್ದೀರಾ. ನೀವು ಹಳೆ ಜಗತ್ತಿನ ಜೊತೆ ಸಂಬಂಧ ತೆಗೆದುಹಾಕಬೇಕು, ಯಾಕಂದರೆ ಈ ಹಳೆ ಜಗತ್ತು ಸಮಾಪ್ತಿಯಾಗಲಿದೆ. ಪ್ರಶ್ನೆ: संगम की कौन सी विशेषता सारे कल्प से न्यारी है? ಬಾಬಾ ಪ್ರಶ್ನೆ ಕೇಳ್ತಾರೆ, ಸಂಗಮ ಯುಗದ ಯಾವ ವಿಶೇಷತೆ ಇಡೀ ಕಲ್ಪದಲ್ಲಿ ನ್ಯಾರ ಆಗಿದೆ? ಉತ್ತರ: संगम की ही विशेषता है, पढ़ते यहाँ हो ಪ್ರಾರಬ್ಧ ಭವಿಷ್ಯ ಮೇ ಪಾತೆ ಹೋ. ಸಂಗಮ ಯುಗದ ಒಂದು ವಿಶೇಷತೆ, ಓದೋದಿಲ್ಲಿ, ಪ್ರಾರಬ್ಧ ಭವಿಷ್ಯದಲ್ಲಿ. ಸಾರೆ ಕಲ್ಪ್ ಮೇ ಐಸಿ ಪಢಾಯಿ ನಹಿ ಪಢಾಯಿ ಜಾತಿ ಜಿಸ್ಕಿ ಪ್ರಾರಬ್ಧ ದೂಸರೆ ಜನ್ಮ ಮೇ ಮಿಲೆ. ಇಡೀ ಕಲ್ಪದಲ್ಲಿ ಇಂತಹ ಶಿಕ್ಷಣವನ್ನು ಯಾರೂ ಓದಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದರ ಪ್ರಾರಬ್ಧ ಇನ್ನೊಂದು ಜನ್ಮದಲ್ಲಿ ಪಡ್ಕೊಳ್ಳುವಂಥದ್ದು. ಅಭಿ ತುಮ್ ಬಚ್ಚೆ ಮೃತ್ಯುಲೋಕ ಮೇ ಪढ़ रहे हो ಅಮರ ಲೋಕಕ್ಕೆ ಲಿಯೆ. ಈಗ ನೀವು ಮಕ್ಕಳು ಮೃತ್ಯುಲೋಕಕ್ಕೋಸ್ಕರ ಓದ್ತಿದ್ದೀರಾ, ಅಮರ ಲೋಕಕ್ಕೋಸ್ಕರ. ಅವ್ರ ಕೊಯ್ ದೂಸರೆ ಜನ್ಮಕ್ಕೆ ಲಿಯೆ ಪಡ್ತಾ ನಹಿ, ಇನ್ಯಾರೂ ಇನ್ನೊಂದು ಜನ್ಮಕ್ಕೋಸ್ಕರ ಓದೋದಿಲ್ಲ. ಗೀತ್: ದೂರ ದೇಶ ಕಾ ರಹನೆ ವಾಲ ಆಯಾ ಪರಾಯ ದೇಶ ಮೇ. ದೂರ ದೇಶದಲ್ಲಿರುವಂಥವರು ಬಂದರು ಬೇರೆಯವರ ದೇಶದಲ್ಲಿ. ಓಂ ಶಾಂತಿ. ದೂರ ದೇಶ ಕಾ ರಹನೆ ವಾಲ ಕೌನ್? ಇದು ಕೋಯಿ ಬಿ ಜಾನ್ತೆ ನಹಿ. ಬಾಬಾ ಕೇಳ್ತಾರೆ, ಹಾಗಾದ್ರೆ ದೂರ ದೇಶದಲ್ಲಿರುವಂಥವ್ರು ಯಾರು? ಇದನ್ನು ಯಾರು ಕೂಡ ತಿಳ್ಕೊಂಡೇ ಇಲ್ಲ. ಕ್ಯಾ ಉನ್ಕೋ ಅಪನಾ ದೇಶ ನಹಿ ಹೈ ಜೋ ಪರಾಯ ದೇಶ ಮೇ ಆಯೆ? ಹಾಗಾದರೆ ಅವರಿಗೆ ಅವ್ರದ್ದೇ ಆದ ದೇಶ ಇಲ್ವಾ ಬೇರೆಯವ್ರ ದೇಶದಲ್ಲಿ ಬರಲಿಕ್ಕೆ? ವ ಅಪನೆ ದೇಶ ಮೇ ನಹಿ ಆತೆ ಹೇ, ಯಾ ರಾವಣ ರಾಜ್ಯ ಪರಾಯ ದೇಶ ಏನ? ಬಾಬಾ ಹೇಳ್ತಾರೆ, ಶಿವಬಾಬಾ ತನ್ನ ದೇಶದಲ್ಲಿ ಬರೋದಿಲ್ಲ, ಯಾಕಂದರೆ ಇದು ರಾವಣ ರಾಜ್ಯ, ಅಂದರೆ ಬೇರೆಯವ್ರ ದೇಶ ಆಯಿತು ತಾನೆ. ಕ್ಯಾ ಶಿವಬಾಬಾ ಅಪನೆ ದೇಶ ಮೇ ನಹಿ ಆತೆ ಹೇ? ಅಚ್ಚಾ ರಾವಣ ಕಾ ಪರದೇಶ ಕೌನ್ ಸಾ ಹೇ? ಅವ್ರ ದೇಶ ಕೌನ್ ಸಾ ಹೇ? ಹಾಗಾದರೆ ಶಿವಬಾಬಾ ತನ್ನ ದೇಶದಲ್ಲಿ ಬರೋದಿಲ್ವಾ? ಒಳ್ಳೆಯದು, ರಾವಣನ ಪ್ರದೇಶ ಯಾವುದು? ಹಾಗಾದರೆ ದೇಶ ಯಾವುದಾಗಿದೆ? ಬೇರೆ ದೇಶ ಯಾವುದಾಗಿದೆ? ಶಿವಬಾಬಾ ಕಾ ಅಪನಾ ದೇಶ ಕೌನ್ ಸಾ ಹೇ? ಪರಾಯ ದೇಶ ಕೌನ್ ಸಾ ಹೇ? ಶಿವಬಾಬನಿಗೆ ತನ್ನದೇ ಆದ ದೇಶ ಯಾವುದು, ಬೇರೆ ದೇಶ ಯಾವುದು ಅಂತ. ಫಿರ್ ಬಾಪ್ ಆತೆ ಹೇ ಪರಾಯ ದೇಶ ಮೇ, ತೋ ಉನ್ಕೋ ದೇಶ ಕೌನ್ ಸಾ ಹೇ? ಬಾಬಾ ಬರ್ತಾರೆ ಬೇರೆಯವರ ದೇಶದಲ್ಲಿ, ಹಾಗಾದರೆ ಅವ್ರ ದೇಶ ಯಾವುದು? ಅಪನೆ ದೇಶ ಕಿ ಸ್ಥಾಪನಾ ಕರ್ನೆ ಆತೆ ಹೇ, ಲೇಕಿನ್ ಕ್ಯಾ ವಾ ಅಪನೆ ದೇಶ ಮೇ ಖುದ್ ಆತೆ ಹೇ? ಬಾಬಾ ಹೇಳ್ತಾರೆ, ತಮ್ಮ ದೇಶವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಬಾಬಾ ಬರ್ತಾರೆ, ಆದರೆ ಅವ್ರ ದೇಶದಲ್ಲಿ ಸ್ವಯಂ ಬರ್ತಾರಾ? ಅಲ್ಲೊಬ್ರಿನೊಬ್ಬರು ಹೇಳ್ತಾರೆ, ಅಚ್ಚಾ ಇಸ್ ಪರ್ ಸಬ್ ವಿಚಾರ ಸಾಗರ ಮಂಥನ್ ಕರ್ನ. ಒಳ್ಳೆಯದಾಗಾದರೆ ನೀವೆಲ್ಲರೂ ಒಬ್ರಿಗೊಬ್ರು ಏನು ಮಾಡಿ ಇದ್ರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಬೇಕು ಅಂತಾರೆ ಬಾಬಾ. ಯಾ ಬಹುತ್ ಸಮಜ್ನೆ ಕಿ ಬಾತ್ ಹೇ, ರಾವಣ ಕಾ ಪರಾಯ ದೇಶ ಬತಾನ ಬಹುತ್ ಸಹಜ ಹೇ. ಬಾಬಾ ಹೇಳ್ತಾರೆ, ಇದು ಬಹಳ ತಿಳ್ಕೊಳ್ಳುವಂಥ ಮಾತಾಗಿದೆ. ರಾವಣನ ಬೇರೆ ದೇಶ ಅಂತ ಹೇಳೋದು ಭಾಳ ಸಹಜ. राम राज्य में कभी रावण आता नहीं, बाप को रावण के देश में आना पड़ता है, क्योंकि रावण राज्य को चेंज करना होता है. ಬಾಬಾ ಹೇಳ್ತಾರೆ, ತಂದೆ ರಾವಣನ ದೇಶದಲ್ಲಿ ಬರಬೇಕಾಗ್ತದೆ, ಯಾಕೆಂದರೆ ರಾವಣ ರಾಜ್ಯವನ್ನು ಪರಿವರ್ತನೆ ಮಾಡಬೇಕಾಗ್ತದೆ. ಯಹ ಹೇ ಸಂಗಮ ಯುಗ. ವ ಸತ್ಯುಗ ಮೇ ಬಿ ನಹಿ ಆತೆ, ಕಲಿಯುಗ ಮೇ ಬಿ ನಹಿ ಆತೆ, ಸಂಗಮ ಯುಗ ಪರ ಆತೆ. ನೋಡಿ, ಶಿವಬಾಬಾ ಸತ್ಯುಗದಲ್ಲೂ ಬರಲ್ಲ, ಕಲಿಯುಗದಲ್ಲೂ ಬರಲ್ಲ, ಶಿವಬಾಬಾ ಸಂಗಮ ಯುಗದಲ್ಲಿ ಬರ್ತಾರೆ. तो यह राम का भी देश है, ರಾವಣ का भी देश है. ಶಿವಬಾಬಾ ಬರುವಂಥ ದೇಶ ಏನಿದೆಯಲ್ಲ, ಅದು ರಾಮನ ದೇಶನೂ ಆಯಿತು, ರಾವಣನ ದೇಶನೂ ಆಯಿತು. ಇಸ್ ಕಿನಾರೆ ರಾಮ ಕಾ, ಉಸ್ ಕಿನಾರೆ ರಾವಣ ಕಾ ಹೇ. ಸಂಗಮ ಏನ, ಆ ದಡ ರಾಮಂದಾದರೆ ಈ ದಡ ರಾವಣಂದು. ಸಂಗಮ ಆಯ್ತಲ್ವ. ಅಭಿ ತುಮ್ ಬಚ್ಚೆ ಸಂಗಮ ಪರ್ ಹೋ, ನ ಇಸ್ ತರಫ್ ನ ಉಸ್ ತರಫ್. ಈಗ ನೀವು ಮಕ್ಕಳು ಸಂಗಮ ಯುಗದಲ್ಲಿದ್ದೀರ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. ಅಪನೆ ಕೋ ಸಂಗಮ ಪರ್ ಸಮಜ್ನಾ ಚಾಹಿಯೆ, ಹಮಾರಾ ಉಸ್ ತರಫ್ ತಾಲ್ಲುಕ್ ನಹಿ ಹೈ. ಬಾಬಾ ಹೇಳ್ತಾರೆ, ನಾವು ನಮ್ಮನ್ನು ಸಂಗಮ ಯುಗದವರು ಅಂತ ತಿಳ್ಕೊಳ್ಬೇಕು, ನಮ್ಮದು ಆ ಕಡೆ ಸಂಬಂಧ ಇಲ್ಲ. ಬುದ್ಧಿ ಸೆ ಪುರಾನಿ ದುನಿಯಾ ಸೆ ತಾಲ್ಲುಕ್ ತೋಡ್ನಾ ಪಡ್ತಾ ಹೇ. ಬುದ್ಧಿಯಿಂದ ಹಳೆ ಜಗತ್ತಿನ ಸಂಬಂಧವನ್ನು ತೆಗೆದು ಹಾಕ್ಕೊಳ್ಬೇಕಾಗ್ತದೆ. ರಹತೆ ತೋ ಯಾಯಿ ಹೇ, ಪರಂತು ಬುದ್ಧಿ ಸೆ ಜಾನ್ತೆ ಹೇ ಯಾ ಪುರಾನಿ ದುನಿಯಾ ಹಿ ಖತಮ್ ಹೋನಿ ಹೇ. ಬಾಬಾ ಹೇಳ್ತಿದ್ದಾರೆ, ಇರೋದಂತೂ ಇಲ್ಲೇ, ಆದರೆ ಬುದ್ಧಿಯಿಂದ ತಿಳ್ಕೊಳ್ತೇವೆ ಈ ಹಳೆಯ ಜಗತ್ತೇ ಸಮಾಪ್ತಿಯಾಗಲಿದೆ. आत्मा कहती है अभी मैं संगम पर हूँ, बाप आया हुआ है उनको केवಯ್ಯ भी कहते हैं. ಆತ್ಮ ಹೇಳ್ತದೆ, ಈಗ ನಾನು ಸಂಗಮ ಯುಗದಲ್ಲಿದ್ದೀನಿ, ತಂದೆ ಬಂದಿದ್ದಾರೆ, ಅವರಿಗೆ ಅಂಬಿಗ ಅಂತಲೂ ಕೂಡ ಹೇಳಲಾಗ್ತದೆ. ಅಭಿ ಹಮ್ ಜಾ ರಹೇ ಹೇ, ಕೈಸೆ? ಈಗ ನಾವು ಹೋಗ್ತಿದ್ದೇವೆ, ಹೇಗೆ? ಯೋಗ ಸೆ. ಯೋಗ ಕೆ ಲಿಯೆ ಭಿ ಜ್ಞಾನ ಹೇ,
ಯೋಗದಿಂದ ಹೋಗ್ತೇವೆ, ಬುದ್ಧಿಯೋಗ ನಮ್ಮದು. ಯೋಗಕ್ಕೋಸ್ಕರನೂ ಬಾಬಾ ಜ್ಞಾನ ಕೊಡ್ತಾರೆ. ज्ञान के लिए भी ज्ञान है, योग के लिए भी समझाया जाता है. अपने को आत्मा समझो, फिर बाप को याद करो. ಜ್ಞಾನಕ್ಕೋಸ್ಕರನೂ ಜ್ಞಾನ ಇದೆ, ಯೋಗಕ್ಕೋಸ್ಕರ ತಿಳಿಸ್ಕೊಡ್ಲಾಗ್ತದೆ. ತಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ ಮತ್ತು ತಂದೆಯನ್ನು ನೆನ್ಪು ಮಾಡಿ ಅಂತ. ಯ ಬಿ ಜ್ಞಾನ ಏನ, ಜ್ಞಾನ ಅರ್ಥಾತ್ ಸಮಜಾನೆ. ಇದು ಕೂಡ ಜ್ಞಾನ ತಾನೇ. ಜ್ಞಾನ ಅಂತಂದರೆ ತಿಳುವಳಿಕೆ. ಬಾಪ ಮತ ದೇನೆ ಆಯೆ ಹೇ, ಕತೆ ಅಪ್ನೆ ಕೋ ಆತ್ಮ ಸಮझो. ಬಾಬಾ ಮತ ಕೊಡ್ಲಿಕ್ಕೆ ಬಂದಿದ್ದಾರೆ. ಹೇಳ್ತಾರೆ ಬಾಬಾ ತಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ. ಆತ್ಮ ही 84 जन्म लेती हैं. बाप बच्चों को ही विस्तार से बैठ समझाते हैं. ಆತ್ಮನೇ 84 ಜನ್ಮ ತಗೊಳ್ತದೆ. ತಂದೆ ಮಕ್ಕಳಿಗೆ ವಿಸ್ತಾರದಿಂದ ಕುತ್ಕೊಂಡು ತಿಳಿಸ್ಕೊಡ್ತಾರೆ. ಅಭಿಯ ರಾವಣ ರಾಜ್ಯ ಖತಮ್ ಹೋನಾ ಹೇ, ಈಗ ಈ ರಾವಣ ರಾಜ್ಯ ಸಮಾಪ್ತಿ ಆಗ್ತದೆ. ಯಾ ಹೇ ಕರ್ಮ ಬಂಧನ್, ವಾ ಹೇ ಕರ್ಮ ಸಂಬಂಧ. ಬಾಬಾ ಹೇಳ್ತಾರೆ ಕಲಿಯುಗದಲ್ಲಿ ಕರ್ಮ ಬಂಧನ ಇದ್ದರೆ ಸತ್ಯುಗದಲ್ಲಿ ಕರ್ಮ ಸಂಬಂಧ. ಬಂಧನ್ ದುಃಖ ಕಾ ನಾಮ್ ಹೇ, ಸಂಬಂಧ ಸುಖ ಕಾ ನಾಮ್ ಹೇ. ಬಂಧನ ಅಂದರೆ ದುಃಖದ ಹೆಸರು, ಸಂಬಂಧ ಅಂದರೆ ಸುಖದ ಹೆಸರಾಗಿದೆ. अब कर्म बंधन को तोड़ना है. बुद्धि में है हम इस समय ब्राह्मण संबंध में है, फिर दैवी संबंध में जाएंगे. ಬಾಬಾ ಹೇಳ್ತಾರೆ ಈಗ ಕರ್ಮ ಬಂಧನವನ್ನು ಬಿಡಿಸ್ಕೊಳ್ಬೇಕಾಗಿದೆ. ಬುದ್ಧಿಯಲ್ಲಿ ನಮಗೆ ಈ ಸಮಯ ಬ್ರಾಹ್ಮಣ ಸಂಬಂಧದಲ್ಲಿದ್ದೇವೆ, ಮುಂದೆ ದೈವಿ ಸಂಬಂಧದಲ್ಲಿ ಬರ್ತೇವೆ. ब्राह्मण संबंध का एक ही जन्म है, फिर 8 और 12 जन्म दैवी संबंध में होंगे. ಬಾಬಾ ಹೇಳ್ತಾರೆ ನಾವು ಬ್ರಾಹ್ಮಣರ ಸಂಬಂಧದಲ್ಲಿ ಇದು ಒಂದು ಜನ್ಮ, ನೆಕ್ಸ್ಟ್ 8 ಜನ್ಮ 12 ಜನ್ಮ ನಾವೆಲ್ಲ ದೈವಿ ಸಂಬಂಧದಲ್ಲಿ ಇರ್ತೇವೆ. यह ज्ञान बुद्धि में है, इसलिए कलियुगी चीची कर्म बंधन से जैसे ग्लानि करते हैं. ಈ ಜ್ಞಾನ ನಮ್ಮ ಬುದ್ಧಿಯಲ್ಲಿರೋ ಕಾರಣ ಯಾವ ರೀತಿ ಈ ಒಂದು ಕಲಿಯುಗಿ ಚೀಚಿ ಕರ್ಮ ಬಂಧನದಿಂದ ಒಂಥರ ನಮಗೆ ಗ್ಲಾನಿ ಆಗ್ತದೆ, ಇಷ್ಟ ಆಗಲ್ಲ ಅಂತಾರೆ ಬಾಬಾ. ಇಸ್ ದುನಿಯಾಕ್ಕೆ ಕರ್ಮ ಬಂಧನ ಮೇ ಅಭಿ ರಹನಾ ನಹೀ ಹೈ. ಈ ಜಗತ್ತಿನ ಕರ್ಮ ಬಂಧನಗಳಲ್ಲಿ ಇರೋದಿಲ್ವೇ ಇಲ್ಲ. ಬುದ್ಧಿ ಮಿಲ್ತಿ ಹೇ, ಯ ಸಬ್ ಹೇ ಅಸುರಿ ಕರ್ಮ ಬಂಧನ. ಬುದ್ಧಿ ಸಿಗ್ತದೆ, ಇದೆಲ್ಲ ಕರ್ಮ ಅಸುರಿ ಸಂಬಂಧ ಅಂತ ಹೇಳ್ತಾರೆ ಬಾಬಾ. ಅಸುರಿ ಕರ್ಮ ಬಂಧನ. ಹಮ್ ಭಿ ಗುಪ್ತ ಏಕ್ ಯಾತ್ರಾ ಪರ್ ಹೇ, ಯ ಬಾಪ್ ನೆ ಯಾತ್ರಾ ಸಿಕ್ಲಾಯಿ ಹೇ. ಫಿರ್ ಇಸ್ ಕರ್ಮ ಬಂಧನ ಸೆ ನ್ಯಾರೆ ಹೋ, ಹಮ್ ಕರ್ಮಾತೀತ್ ಹೋ ಜಾಯೆಂಗೆ. ಬಾಬಾ ಹೇಳ್ತಾರೆ ನಾವು ಕೂಡ ಗುಪ್ತವಾಗಿ ಈ ಒಂದು ಯಾತ್ರೆಯಲ್ಲಿ ಇದ್ದೇವೆ. ಬಾಬಾ ನಮಗೆ ಯಾತ್ರೆ ಕಲಿಸ್ಕೊಟ್ರು. ನಂತರ ಈ ಕರ್ಮ ಬಂಧನದಿಂದ ನ್ಯಾರಾಗಿ ಮತ್ತು ನಾವು ಕರ್ಮಾತೀತರಾಗ್ತೇವೆ. ಯ ಕರ್ಮ ಬಂಧನ अब टूटना ही है. ಬಾಬಾ ಹೇಳ್ತಾರೆ ಈ ಕರ್ಮ ಬಂಧನ ಈಗ ಬಿಡಿಸ್ಕೊಳ್ಳೇಬೇಕು. ಹಮ್ बाप को याद करते हैं कि पवित्र बन चक्र को समझ चक्रवर्ती राजा बने. ನಾವು ತಂದೆಯನ್ನು ನೆನಪು ಮಾಡ್ತೇವೆ, ನಾವು ಪವಿತ್ರರಾಗಿ ಚಕ್ರವನ್ನು ತಿಳ್ಕೊಂಡು ಚಕ್ರವರ್ತಿ ರಾಜರಾಗಬೇಕು ಅಂತ. ಪढ़ रहे हैं, फिर उनका एम ऑब्जेक्ट प्रारब्ध भी चाहिए ना. ಓದ್ತಿದ್ದೇವೆ, ಮುಂದೆ ಈ ಗುರಿ ಉದ್ದೇಶ ಪ್ರಾರಬ್ಧನೂ ಬೇಕಲ್ವಾ. ತುಮ್ ಜಾನ್ತೆ ಹೋ ಹಮ್ಕೋ ಪಡಾನೆ ವಾಲಾ ಬೇಹದ್ ಕಾ ಬಾಪ್ ಹೇ. ನೀವು ತಿಳ್ಕೊಂಡಿದ್ದೀರಿ ನಮಗೆ ಓದಿಸುವಂಥವರು ಈ ಬೇಹದ್ದಿನ ತಂದೆಯಾಗಿದ್ದಾರೆ. ಬೇಹದ್ ಕಾ ಬಾಪ್ನೆ ಹಮ್ಕೋ 5000 ವರ್ಷ ಪಹಲೆ ಪಡಾಯತ. ಬೇಹದ್ದಿನ ತಂದೆ ನಮಗೆ 5000 ವರ್ಷದ ಮೊದಲು ಕೂಡ ಓದಿಸಿದ್ರು. ये ड्रामा है ना, जिनको कल्प पहले पढ़ाया था उनको ही पढ़ाएंगे. ಬಾಬಾ ಹೇಳ್ತಾರೆ ಇದು ನಾಟಕ ತಾನೆ. ಯಾವ ಮಕ್ಕಳಿಗೆ ಶಿವಬಾಬಾ ಕಲ್ಪದ ಮೊದಲು ಓದಿಸಿದ್ರೋ ಅವ್ರಿಗೆ ಈಗಲೂ ಕೂಡ ಓದಿಸ್ತಾರೆ. ಆತೆ रहेंगे, ವೃದ್ಧಿ ಕೋ ಪಾತೆ रहेंगे, ಸಬ್ ತೋ ಸತ್ಯುಗ ಮೇ ನಹೀ ಆಯೆಂಗೆ. ಬಾಬಾ ಹೇಳ್ತಾರೆ ಇಲ್ಲಿ ಬರ್ತಾ ಹೋಗ್ತಾರೆ, ವೃದ್ಧಿ ಆಗ್ತಾ ಹೋಗ್ತದೆ, ಆದರೆ ಎಲ್ಲರೂ ಸತ್ಯುಗದಲ್ಲಿ ಬರಲ್ಲ. ಬಾಕಿ ಸಬ್ ಜಾಯೆಂಗೆ ವಾಪಸ್ ಘರ್, ಇಸ್ ಪಾರ್ ಹೇ ನರಕ್, ಉಸ್ ಪಾರ್ ಹೇ ಸ್ವರ್ಗ. ಇನ್ನು ಉಳಿದವರೆಲ್ಲ ವಾಪಸ್ ಮನೆಗೆ ಹೋಗ್ತಾರೆ. ಬಾಬಾ ಹೇಳ್ತಾರೆ ಈ ಕಡೆ ನರಕ ಇದ್ದರೆ ಆ ಕಡೆ ಸ್ವರ್ಗ ಇದೆ. ಉಸ್ ಪढ़ाई में तो समझते हैं, हम यहाँ पढ़ते हैं, फिर प्रारब्ध यहाँ ही पाएंगे. ಲೌಕಿಕದ ಶಿಕ್ಷಣವನ್ನು ಓದುವಂಥವರಿಗೆ ಗೊತ್ತಿರ್ತದೆ ಈಗ ನಾವು ಓದಿದರೆ ಇದೇ ಜನ್ಮದಲ್ಲಿ ನಾವು ಪ್ರಾರಬ್ಧ ಪಡ್ಕೊಳ್ತೇವೆ ಅಂದರೆ ಒಂದು ಪದವಿ ಪಡ್ಕೊಳ್ತೇವೆ ಅಂತ. यहाँ हम पढ़ते हैं संगम युग पर, इनकी प्रारब्ध हमको नई दुनिया में मिलेगी. ಇಲ್ಲಿ ಬಾಬಾ ಏನು ಹೇಳ್ತಾರೆ ಅಂದರೆ ನಾವೆಲ್ಲರೂ ಮಕ್ಕಳು ಈ ಸಂಗಮ ಯುಗದಲ್ಲಿ ಓದಿದರೆ ನಮಗೆ ಸಿಗುವಂಥ ಪ್ರಾರಬ್ಧ ಸತ್ಯುಗದಲ್ಲಿ. यह है नई बात, दुनिया में से कोई नहीं कहेंगे कि हमको इसकी प्रारब्ध दूसरे जन्म में मिलेगी. ಬಾಬಾ ಹೇಳ್ತಾರೆ ಇದು ಹೊಸ ಮಾತು, ಜಗತ್ತಿನಲ್ಲಿ ಇದನ್ನು ಯಾರೂ ಕೂಡ ಈ ರೀತಿ ಹೇಳೋದಿಲ್ಲ, ನಿಮಗೆ ಇದರ ಪ್ರಾರಬ್ಧ ಇನ್ನೊಂದು ಜನ್ಮದಲ್ಲಿ ಸಿಗ್ತದೆ ಅಂತ. इस जन्म में अगले जन्मों की प्रारब्ध पाना यह सिर्फ इस संगम युग पर ही होता है. ಬಾಬಾ ಹೇಳ್ತಾರೆ ಈ ಜನ್ಮದಲ್ಲಿ ಅಂದರೆ ಮುಂದಿನ ಜನ್ಮದಲ್ಲಿ ಪ್ರಾರಬ್ಧ ಓದೋದಿಲ್ಲಿ, ಈ ಜನ್ಮದಲ್ಲಿ ಪ್ರಾರಬ್ಧ ಮುಂದಿನ ಜನ್ಮದಲ್ಲಿ, ಇದು ಕೇವಲ ಈ ಸಂಗಮ ಯುಗದಲ್ಲಿ ಮಾತ್ರ. ಬಾಪ್ भी आते ही हैं संगम युग पर, तुम पढ़ते हो पुरुषोत्तम बनने के लिए.
ಬಾಬಾ ಬರೋದು ಕೂಡ ಸಂಗಮ ಯುಗದಲ್ಲಿ, ಮತ್ತು ನಾವು ಓದೋದು ಕೂಡ ಪುರುಷೋತ್ತಮರಾಗೋದಕ್ಕೋಸ್ಕರ. एक ही बार भगवान ज्ञान सागर आकर पढ़ाते हैं नई दुनिया अमरपुरी के लिए. ಒಂದೇ ಬಾರಿ ಭಗವಂತ ಬಂದು ಜ್ಞಾನ ಸಾಗರನಾಗಿರುವಂಥ ಶಿವಬಾಬಾ ನಮಗೆ ಓದಿಸ್ತಾರೆ ಹೊಸ ಜಗತ್ತು ಅಮರಪುರಿಗೋಸ್ಕರ. ಯತೋ ಹೇ ಕಲಿಯುಗ ಮೃತ್ಯುಲೋಕ. ಬಾಬಾ ಹೇಳ್ತಾರೆ ಇದು ಕಲಿಯುಗ ಮೃತ್ಯುಲೋಕ. ಹಮ್ ಪಡ್ತೆ ಹೇ ಸತ್ಯುಗ್ ಕೆ ಲಿಯೆ ನರಕವಾಸಿ ಸೆ ಸ್ವರ್ಗವಾಸಿ ಹೋನೆ ಕೆ ಲಿಯೆ. ನಾವೆಲ್ಲ ಸತ್ಯುಗಕ್ಕೋಸ್ಕರ ಓದ್ತೇವೆ, ನರಕವಾಸಿಗಳಿಂದ ಸ್ವರ್ಗವಾಸಿ ಆಗೋದಕ್ಕೋಸ್ಕರ. ಯಹ ಹೇ ಪರಾಯ ದೇಶ್ ವಹ ಹೇ ಅಪನಾ ದೇಶ್. ಬಾಬಾ ಹೇಳ್ತಾರೆ ಇದು ಬೇರೆಯವ್ರ ದೇಶ. ಅದಕ್ಕೆ ಬಾಬಾ ಹೇಳ್ತಾರೆ ಇದು ರಾವಣನ ದೇಶ, ನಾನು ಕೂಡ ಬೇರೆಯವ್ರ ದೇಶದಲ್ಲಿ ಬರ್ತೀನಿ ಅಂತ. ಅದು ನಮ್ಮ ದೇಶ, ಅದು ಅಂದರೆ ಸತ್ಯುಗ. ಉಸ್ ಅಪನೇ ದೇಶ ಮೇ ಬಾಪ್ಕೋ ಆನೆಕ್ಕೆ ದರ್ಕಾರನೇ. ಆದರೆ ಆ ನಮ್ಮ ದೇಶದಲ್ಲಿ ತಂದೆ ಬರುವಂಥ ಅವಶ್ಯಕತೆ ಇರೋದಿಲ್ಲ. ಶಿವಬಾಬಾ ಅಲ್ಲಿ ಬರೋದೇ ಇಲ್ಲ. ನಮ್ಮ ದೇಶವನ್ನು ಸ್ಥಾಪನೆ ಮಾಡಿಕೊಟ್ಟು ಬಾಬಾ ಹೋಗಿಬಿಡ್ತಾರೆ. वह देश बच्चों के लिए ही है. वहाँ सतयुग में रावण का आना नहीं होता है, रावण गुम हो जाता है. ಬಾಬಾ ಹೇಳ್ತಾರೆ ಆ ದೇಶ ಮಕ್ಕಳಿಗೋಸ್ಕರ. ಅಲ್ಲಿ ರಾವಣ ಬರುವಂಥದ್ದೇ ಇಲ್ಲ, ರಾವಣ ಬರೋ ಪರ್ಮಿಷನು ಇರೋದಿಲ್ಲ, ರಾವಣ ಮಾಯಾಗಿಬಿಡ್ತಾನೆ. ಫಿರ್ ಆಯೇಗಾ ದ್ವಾಪರ್ ಮೇ ತೋ ಬಾಪ್ ಬಿ ಗುಮ್ ಹೋ ಜಾತಾ ಹೈ. ನಂತರ ದ್ವಾಪರಯುಗದಲ್ಲಿ ರಾವಣ ಬರ್ತಾನೆ, ತಂದೆನೂ ಕೂಡ ಮಾಯಾಗಿಬಿಡ್ತಾರೆ. ಸತ್ಯುಗ್ ಮೇ ಕೋಯಿ ಬಿ ಉನ್ಕೋ ಜಾನ್ತೇನೆ. ಸತ್ಯುಗದಲ್ಲಿ ಯಾರು ಕೂಡ ಅವ್ರನ್ನ ತಿಳ್ಕೊಳ್ಳೋದೇ ಇಲ್ಲ. ತೋ ಯಾದ್ ಬಿ ಕ್ಯಾ ಕರೆಂಗೆ. ಬಾಬಾ ಹೇಳ್ತಾರೆ ಯಾದ್ ಬಿ ಕ್ಯೂ ಕರೆಂಗೆ. ನೆನಪಾದರೂ ಯಾಕೆ ಮಾಡ್ತಾರೆ ಹೇಳ್ರಿ, ಯಾರನ್ನ ಮಾಡ್ತಾರೆ. ಸುಖ ಕಿ ಪ್ರಾರಬ್ಧ ಪೂರಿ ಹೋತಿ ಹೇ ತೋ ಫಿರ್ ರಾವಣ ರಾಜ್ಯ ಶುರು ಹೋತಾ ಹೇ. ಇನ್ಕೋ ಪರಾಯ ದೇಶ ಕಹಾ ಜಾತ ಹೈ. ಸುಖದ ಪ್ರಾರಬ್ಧ ಯಾವಾಗ ಪೂರ್ಣ ಆಗ್ತದಲ್ಲ ನಂತರ ರಾವಣ ರಾಜ್ಯ ಶುರು ಆಗ್ತದೆ. ಇದಕ್ಕೆ ಬೇರೆಯವರ ದೇಶ ಅಂತ ಹೇಳಲಾಗ್ತದೆ ಅಂತಾರೆ ಬಾಬಾ. ಅಭಿ ತುಮ್ ಸಮಜ್ತೆ ಹೋ ಹಮ್ ಸಂಗಮ್ ಯುಗ್ ಪರ್ ಹೇ, ಹಮ್ಕೋ ರಾಸ್ತಾ ದಿಕ್ಲಾನೆ ವಾಲಾ ಬಾಪ್ ಮಿಲಾ ಹೇ. ಈಗ ನೀವು ತಿಳ್ಕೊಂಡಿದ್ದೀರಾ ನಾವೆಲ್ಲರೂ ಸಂಗಮ ಯುಗದಲ್ಲಿದ್ದೀವಿ, ನಮಗೆ ದಾರಿ ತೋರಿಸುವಂಥ ತಂದೆ ಸಿಕ್ಕಿದ್ದಾರೆ. ಬಾಕಿ ಸಬ್ ಧಕ್ಕೆ ಖಾತೆ ಇರತ್ತೆ ಹೇ. ಉಳಿದವರೆಲ್ಲ ಪೆಟ್ಟು ತಿಂತಾ ಇರ್ತಾರೆ. ಜೋ ಬಹುತ್ ಥಕೆ ಹುಯೇ ಹೋಂಗೆ ಜಿನ್ಹೋನೆ ಕಲ್ಪ ಪಾಲೆ ರಾಸ್ತಾ ಲಿಯಾ ಹೋಗಾ ವ ಆತೆ ಇರಂಗೆ. ಇಲ್ಲಿ ಯಾರು ಭಾಳ ಸುಸ್ತಾಗಿದ್ದಾರೆ, ಯಾರು ಕಲ್ಪದ ಮೊದಲು ದಾರಿ ಪಡ್ಕೊಂಡಿದ್ರೋ ಅಥವಾ ಈಶ್ವರಿಯ ಮಾರ್ಗದಲ್ಲಿ ನಡಿಬೇಕಾಗಿತ್ತೋ ಅವ್ರು ಇಲ್ಲಿ ಬರ್ತಾ ಹೋಗ್ತಾರೆ. ತುಮ್ ಪಂಡೆ ಸಬ್ಕೋ ರಾಸ್ತಾ ಬತಾತೆ ಹೋ, ಯೇ ಹೇ ರೂಹಾನಿ ಯಾತ್ರಾ ಕಾ ರಾಸ್ತಾ. ಬಾಬಾ ಹೇಳ್ತಾರೆ ನೀವು ಪಂಡಾಗಳು ಮಾರ್ಗದರ್ಶಕರು ಎಲ್ರಿಗೂ ದಾರಿ ತೋರಿಸ್ತೀರಾ. ಇದಾಗಿದೆ ಆತ್ಮಿಕ ಯಾತ್ರೆಯ ದಾರಿ, ಆತ್ಮಿಕ ಯಾತ್ರೆಯ ದಾರಿ ಅಂತಾರೆ ಬಾಬಾ. ಸೀದಾ ಚಲೆ ಜಾಯಂಗೆ ಸುಖಧಾಮ್. ತುಮ್ ಪಂಡೆ ಪಾಂಡವ್ ಸಂಪ್ರದಾಯ ಹೋ. ಸೀದಾ ನೀವು ಸತ್ಯುಗಕ್ಕೆ ಹೋಗ್ತೀರಾ, ಸುಖಧಾಮಕ್ಕೆ ಹೋಗ್ತೀರಾ ಅಂತಾರೆ ಬಾಬಾ. ನೀವು ಪಂಡಾಗಳು ಅಂದರೆ ಪಾಂಡವ ಸಂಪ್ರದಾಯದವರು. ಪಾಂಡವ ರಾಜ್ಯ ನೈ ಕಹೆಂಗೆ, ರಾಜ್ಯನ ಪಾಂಡವಂಕೋ ನ ಕೌರವಂಕೋ ಹೇ. ಬಾಬಾ ಹೇಳ್ತಾರೆ ಪಾಂಡವರ ರಾಜ್ಯ ಅಂತ ಹೇಳೋದಿಲ್ಲ, ರಾಜ್ಯ ಪಾಂಡವ್ರದ್ದು ಇಲ್ಲ. ಬಾಬಾ ಹೇಳ್ತಾರೆ ಕೌರವರದ್ದು ಇಲ್ಲ ಅಂತಾರೆ ಬಾಬಾ. दोनों को ताज नहीं है, ಭಕ್ತಿ ಮಾರ್ಗ ಮೇ दोनों को ताज दे दिया है. ಬಾಬಾ ಹೇಳ್ತಾರೆ ಇಬ್ಬರಿಗೂ ಕಿರೀಟ ಇಲ್ಲ, ಭಕ್ತಿ ಮಾರ್ಗದಲ್ಲಿ ಇಬ್ಬರಿಗೂ ಕಿರೀಟ ಕೊಟ್ಟರು. ಅಗರ್ ದೇಬಿ ತೋ ಕೌರವಂಕೋ ಲೈಟ್ ಕಾ ತಾಜ್ ನೈ ದೇಂಗೆ. ಅಕಸ್ಮಾತ್ ಅವ್ರಿಗೆ ಕಿರೀಟ ಕೊಟ್ಟರು ಕೂಡ ಕೌರವರಿಗೆ ಬೆಳಕಿನ ಕಿರೀಟ ಕೊಡೋದಿಲ್ಲ. ಪಾಂಡವಂಕೋ ಬಿ ಲೈಟ್ ನೈ ದೇ ಸಕ್ತೆ ಕ್ಯೂಂಕಿ ಪುರುಷಾರ್ಥಿ ಹೇ. ಪಾಂಡವ್ರಿಗೂ ಕೂಡ ಬೆಳಕು ಕೊಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಪುರುಷಾರ್ಥಿಗಳು. ಚಲತೆ ಚಲತೆ ಗಿರ್ ಪಡ್ತೆ ಹೇ ತಬ್ ಕಿಸ್ಕೋ ದೇವೆ, ಇಸ್ಲಿಯೇ ಯಹ ಸಬ್ ನಿಶಾನಿ ವಿಷ್ಣು ಕೋ ದಿ ಹೇ ಕ್ಯೂಂಕಿ ವ ಪವಿತ್ರ ಹೇ. ಕೆಲವೊಮ್ಮೆ ಬಾಬಾ ಹೇಳ್ತಾರೆ ಬಾಬನ ಮಕ್ಕಳಾಗಿ ನಡೀತಾ ನಡೀತಾ ಕೆಳಗೆ ಬಿದ್ದುಬಿಡ್ತಾರೆ, ಅದಕ್ಕೆ ನಾನು ಯಾರಿಗೆ ಕೊಡಲಿ ಅಂತಾರೆ ಬಾಬಾ. ಅದಕ್ಕೋಸ್ಕರ ವಿಷ್ಣುವಿಗೆ ಆ ಗುರುತನ್ನು ಕೊಟ್ಟರು, ಯಾಕೆಂದರೆ ಅವರು ಪವಿತ್ರ ಅಂತ. ಸತ್ಯುಗ್ ಮೇ ಸಹ ಪವಿತ್ರ ಸಂಪೂರ್ಣ ನಿರ್ವಿಕಾರಿ ಹೋತೆ ಹೇ. ಪವಿತ್ರತಾ ಕಿ ಲೈಟ್ ಕಾ ತಾಜ್ ಹೇ. ಸತ್ಯುಗದಲ್ಲಿ ಎಲ್ಲರೂ ಕೂಡ ಪವಿತ್ರ ಸಂಪೂರ್ಣ ನಿರ್ವಿಕಾರಿಯಾಗಿರ್ತಾರೆ. ಪವಿತ್ರತೆಯ ಬೆಳಕಿನ ಕಿರೀಟ ಇರ್ತದೆ. ಈ ಸಮಯ ತೋ ಕೋಯಿ ಪವಿತ್ರ ನೈ ಹೇ. ಸನ್ಯಾಸಿ ಲೋಕ ಕಹಲಾತೆ ಹೇ ಕಿ ಹಮ್ ಪವಿತ್ರ ಹೇ. ಈ ಸಮಯದಲ್ಲಿ ಯಾರೂ ಕೂಡ ಪವಿತ್ರ ಇಲ್ಲ. ಸನ್ಯಾಸಿಗಳು ಹೇಳ್ಕೊಳ್ತಾರೆ ನಾವು ಪವಿತ್ರ ಇದ್ದೀವಿ ಅಂತ, ಪರಂತು ದುನಿಯಾ ತೋ ಪವಿತ್ರ ನೈ ಹೇನಾ, ಜನ್ಮ ಫಿರ್ ಬಿ ವಿಕಾರಿ ದುನಿಯಾ ಮೇ ಹಿ ಲೇತೆ ಹೇ. ಬಾಬಾ ಹೇಳ್ತಾರೆ ಜಗತ್ತಂತೂ ಪವಿತ್ರ ಇಲ್ಲ, ಇಲ್ಲಿ ಜನ್ಮ ಎಷ್ಟಂದ್ರೂ ವಿಕಾರಿ ಜಗತ್ತಿನಲ್ಲಿನೇ ಆಗ್ತದೆ ಅಂತಾರೆ ಬಾಬಾ. ಯಹ ಹೇ ರಾವಣ ಕಿ ಪತಿತಪುರಿ ಪಾವನ್ ರಾಜ್ಯ ಸತ್ಯುಗ್ ನೈ ದುನಿಯಾಕೋ ಕಹಾ ಜಾತಾ ಹೇ. ಬಾಬಾ ಹೇಳ್ತಾರೆ ಇದು ರಾವಣನ ಪತಿತಪುರಿಯಾಗಿದೆ, ಪಾವನ ರಾಜ್ಯ ಸತ್ಯುಗ ಹೊಸ ಜಗತ್ತಿಗೆ ಹೇಳಲಾಗ್ತದೆ. ಅಬ್ ತುಮ್ ಬಚ್ಚೋಂಕೋ ಬಾಗ್ವಾನ್ ಕಾಂಟೋ ಸೆ ಫೂಲ್ ಬನಾತೆ ಹೇ. ಈಗ ನಾವು ಮಕ್ಕಳನ್ನು ತಂದೆ ಅಂದರೆ ತೋಟದ ಮಾಲೀಕನಾಗಿರುವಂಥ ಶಿವಬಾಬಾ ನಾವು ಮುಳ್ಳಿದ್ದವರನ್ನು ಹೂ ಮಾಡ್ತಾರೆ. ಪತಿತ್ ಪಾವನ್ ಬಿ ಹೇ ಕಿವನ್
ಕಿವಯ್ಯ ಬಿ ಹೇ ಬಾಗ್ವಾನ್ ಬಿ ಹೇ. ಅವ್ರು ಪತಿತ ಪಾವನನೂ ಆಗಿದ್ದಾರೆ, ಅಂಬಿಗನೂ ಆಗಿದ್ದಾರೆ, ತೋಟದ ಮಾಲೀಕನೂ ಕೂಡ ಆಗಿದ್ದಾರೆ. ಬಾಗ್ವಾನ್ ಆಯೆ ಹೇ ಕಾಂಟೋಂ ಕೆ ಜಂಗಲ್ ಮೇ ತುಮಾರ ಕಮಾಂಡರ್ ತೋ ಎಕ್ಕಿ ಹೇ. ಬಾಗ್ವಾನ್ ತೋಟದ ಮಾಲೀಕ ಬಂದಿದ್ದಾರೆ, ಮುಳ್ಳಿನ ಕಾಡಿನಲ್ಲಿ ನಿಮ್ಮ ಕಮಾಂಡರ್ ಅವರೊಬ್ಬರೇ. ಯಾದವೋं का कमांडर चीफ शंकर को कहे यूँ तो वह कोई ವಿನಾಶ ಕರಾತೆ ನಹೀ ಹೈ. ಯಾದವರ ಕಮಾಂಡರ್ ಚೀಫ್ ಅಂದರೆ ಅವರ ಮುಖ್ಯಸ್ಥ ಶಂಕರ ಅಂತ ಹೇಳಿದರೆ, ಹಂಗೆ ನೋಡಿದರೆ ಅವನೇನು ವಿನಾಶ ಅಂತೂ ಮಾಡಿಸೋದಿಲ್ಲ. ಜಬ್ ಸಮಯ ಹೋತಾಯಿತು ಲಡಾಯಿ ಲಗ್ತಿ, ಯಾವಾಗ ಸಮಯ ಬರ್ತದೋ ಆವಾಗ ಯುದ್ಧ ಶುರು ಆಗ್ತದೆ ಅಂತ ಬಾಬಾ ಹೇಳ್ತಾರೆ. ಕತೆ ಶಂಕರ್ ಕಿ ಪ್ರೇರಣಾ ಸೆ ಮೂಸಲ್ ಆದಿ ಬಂತೆ ಹೇ. ये सब कहानियाँ बैठ बनाई हैं. ಅದಕ್ಕೊಂದು ಮಾತು ಹೇಳ್ತಾರೆ, ಶಂಕರನ ಪ್ರೇರಣೆಯಿಂದ ಈ ಯುದ್ಧ ಬೇಕಾಗುವಂಥ ಸಾಮಗ್ರಿಗಳು, ಯುದ್ಧಕ್ಕೆ ಏನೇನು ಸಾಮಗ್ರಿಗಳು ಬೇಕೋ ಅದನ್ನೆಲ್ಲ ತಯಾರು ಮಾಡ್ತಾರೆ ಅಂತ. ಇದೆಲ್ಲ ಕತೆಗಳನ್ನು ಕೂತ್ಕೊಂಡು ಬರೆದ್ರು ಅಂತಾರೆ ಬಾಬಾ. ಪುರಾನಿ ದುನಿಯಾ ಖತಮ್ ತೋ ಜರೂರ್ ಹೋನಿ ಹೇ, ಮಕಾನ್ ಪುರಾಣ ಹೋತಾಯಿತು ಗಿರ್ ಪಡ್ತಾ. ಬಾಬಾ ಹೇಳ್ತಾರೆ ಹಳೆ ಜಗತ್ತಿನ ವಿನಾಶ ಅಂತೂ ಆಗೋದೆ, ಮನೆ ಹಳೇದಾಯಿತು ಅಂದಾಗ ಬಿದ್ದುಬಿಡ್ತದೆ, ಮನುಷ್ಯ ಮರ್ ಜಾತೆ ಹೇ, ಯೇ ಬಿ ಪುರಾನಿ ದುನಿಯಾ ಖತಮ್ ಹೋನಿ ಹೇ. ಬಾಬಾ ಹೇಳ್ತಾರೆ ಮನುಷ್ಯರು ಸತ್ತೋಗ್ಬಿಡ್ತಾರೆ, ಇದು ಕೂಡ ಹಳೆ ಜಗತ್ತು ಸಮಾಪ್ತಿ ಆಗ್ತದೆ. ಯಾ ಸಬ್ ದಬಕರ್ ಮರ್ ಜಾಯಂಗೆ, ಕೊಯ್ ಡೂಬ್ ಮರೆಂಗೆ, ಕೊಯ್ ಶಾಕ್ ಮೇ ಮರೆಂಗೆ. ಬಾಬಾ ಹೇಳ್ತಾರೆ ಕೆಲವರೆಲ್ಲ ಮುಳುಗಿ ಸತ್ತರೆ, ಕೆಲವರು ಶಾಕ್ ಆಗಿ ಏನೋ ಒಂದು ವಿಷಯ ಕೇಳ್ತಾರೆ, ಶಾಕ್ ಆಗಿಬಿಡ್ತದೆ, ಅಲ್ಲೇ ಸತ್ತೋಗ್ಬಿಡ್ತಾರೆ. ಬಾಂಬ್ಸ್ ಆದಿಕ್ಕಿ ಜಹರೀಲಿ ವಾಯು ಬಿ ಮಾರ ಡಾಲೆಗಿ. ಈ ಬಾಂಬ್ಸ್ಗಳೆನ್ನುವಂಥ ವಿಷ ಅನಿಲದಿಂದಲೂ ಕೂಡ ಎಷ್ಟೋ ಜನ ಸಾಯ್ತಾರೆ. ಬಚ್ಚೋಂ ಕಿ ಬುದ್ಧಿ ಮೇ ಹೈ ಕಿ ಅಭಿ ವಿನಾಶ ಹೋನಾ ಹಿ ಹೈ. ಮಕ್ಕಳ ಬುದ್ಧಿಯಲ್ಲಿದೆ ಈಗ ವಿನಾಶ ಅಂತೂ ಆಗೋದೆ. ಹಮ್ ಉಸ್ ಪಾರ್ ಜಾ ರಹೆ ಹೇ, ಕಲಿಯುಗ್ ಪೂರಾ ಹೋ ಸತ್ಯುಗ್ ಕಿ ಸ್ಥಾಪನಾ ಜರೂರ್ ಹೋನಿ ಹೈ. ಬಾಬಾ ಹೇಳ್ತಾರೆ ನಾವೆಲ್ಲ ಆ ಕಡೆ ಹೋಗ್ತಾ ಇದ್ದೀವಿ, ಕಲಿಯುಗ ಪೂರ್ಣ ಆಗಿ ಸತ್ಯುಗದ ಸ್ಥಾಪನೆ ಅವಶ್ಯವಾಗಿ ಆಗ್ತದೆ. ಫಿರ್ ಆಧಾ ಕಲ್ಪ ಲಡಾಯಿ ಹೋತಿ ನಹಿ. ನಂತರ ಅಂದರೆ ಸತ್ಯುಗ ಬಂತು ಅಂದರೆ ಅರ್ಧ ಕಲ್ಪ ಮತ್ತೆ ಯುದ್ಧ ಇರೋದಿಲ್ಲ. ಅಭಿ ಬಾಪ್ ಆಯೆ ಹೇ ಪುರುಷಾರ್ಥ ಕರಾನೆ, ಲಾಸ್ಟ್ ಚಾನ್ಸೆ. ಈಗ ಬಾಬಾ ಬಂದಿದ್ದಾರೆ ನಮಗೆ ಪುರುಷಾರ್ಥ ಮಾಡಿಸ್ಲಿಕ್ಕೆ. ಬಾಬಾ ಹೇಳ್ತಾರೆ ಇದು ಕೊನೆ ಚಾನ್ಸು ಅಂತ. ದೇರಿ ಕಿ ತೋ ಫಿರ್ ಅಚಾನಕ್ ಹಿ ಮರ್ ಜಾಯಂಗೆ, ಮೌತ್ ಸಾಮನೆ ಕಡಾ ಹೇ. ಇನ್ನೂ ಏನಾದರೂ ನೀವು ಲೇಟ್ ಮಾಡಿದರೆ ಅಚಾನಕ್ಕಾಗಿ ಸಾವು ಬರ್ತದೆ, ಸಾವು ಎದುರುಗಡೆನೇ ಇದೆ. ಅಚಾನಕ್ बैठे बैठे ಮನುಷ್ಯ ಮರ್ ಜಾತೆ ಹೇ, ಮರನೆ ಕೆ ಪಹಲೆ ತೋ ಯಾದ್ ಕಿ ಯಾತ್ರಾ ಕರೋ. ಅಚಾನಕ್ ಕುತ್ಕೊಂಡಾಗಲೇ ಮನುಷ್ಯರು ಸತ್ತೋಗ್ಬಿಡ್ತಾರೆ. ಸತ್ತ ಮೇಲೆ ಬಾಬಾ ಹೇಳ್ತಾರೆ ಏನೂ ಮಾಡಲಿಕ್ಕೆ ಆಗಂಗಿಲ್ಲ, ಅದಕ್ಕೆ ಸಾಯೋಕ್ಕಿಂತ ಮುಂಚೆ ನಾನೇನು ಮಾಡಿ ನೆನಪಿನ ಯಾತ್ರೆಯಲ್ಲಿರಿ ಮಕ್ಕಳೇ ಅಂತಾರೆ ಬಾಬಾ. ಅಭಿ ತುಮ್ ಬಚ್ಚೋಂ ಕೋ ಘರ್ ಜಾನಾ ಹೇ, ಇಸ್ಲಿಯೇ ಬಾಪ್ ಕಾತೆ ಬಚ್ಚೆ ಘರ್ ಕೋ ಯಾದ್ ಕರೋ. ಅದಕ್ಕೆ ಬಾಬಾ ಹೇಳ್ತಾರೆ ನೀವು ಮಕ್ಕಳೀಗ ಮನೆಗೆ ಹೋಗಬೇಕು, ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಮಕ್ಕಳೇ ಮನೇನೂ ನೆನಪು ಮಾಡಿ. ಇಸೆ ಅಂತಮತಿ ಸೋಗತಿ ಹೋ ಜಾಯಿಗಿ, ಇದರಿಂದ ಅಂತಮತಿ ಸೋಗತಿ ಆಗಿಬಿಡ್ತದೆ. ಘರ್ ಚಲೆ ಜಾಯಂಗೆ, ಮನೆಗೆ ಹೋಗಿಬಿಡ್ತೀರಾ. ಪರಂತು ಸಿರ್ಫ್ ಘರ್ ಕೋ ಯಾದ್ ಕರೆಂಗೆ ತೋ ಪಾಪ ವಿನಾಶ ನೈ ಹೋಂಗೆ. ಆದರೆ ಬಾಬಾ ಹೇಳ್ತಾರೆ ಕೇವಲ ಮನೆ ನೆನಪು ಮಾಡಿದರೆ ಪಾಪ ವಿನಾಶ ಆಗಲ್ಲ. ಬಾಪ್ ಕೋ ಯಾದ್ ಕರೆಂಗೆ ತೋ ಪಾಪ ವಿನಾಶೋ ಅವ್ರು ತುಮ್ ಅಪ್ಪನೇ ಘರ್ ಚಲೆ ಜಾಯಂಗೆ. ತಂದೆಯನ್ನು ನೆನಪು ಮಾಡಿದರೆ ಒಂದು ಪಾಪನೂ ವಿನಾಶ ಆಗ್ತದೆ, ನೀವು ನಿಮ್ಮ ಮನೆಗೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಇಸ್ಲಿಯೇ ಬಾಪ್ ಕೋ ಯಾದ್ ಕರ್ತಿರೋ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ತಂದೆಯನ್ನು ನೆನಪು ಮಾಡ್ತಾ ಹೋಗಿ. ಅಪ್ನಾ ಚಾರ್ಟ್ ರಖೋ ತೋ ಮಾಲೂಮ್ ಪಡೇಗಾ ಸಾರಾ ದಿನ ಮೇ ಹಮ್ನೆ ಕ್ಯಾ ಕಿಯಾ. ಬಾಬಾ ಹೇಳ್ತಾರೆ ನಿಮ್ಮ ಚಾರ್ಟ್ ಇಡಿ, ಅವಾಗ ಗೊತ್ತಾಗ್ತದೆ ಇಡೀ ದಿನದಲ್ಲಿ ನಾವೇನು ಮಾಡಿದ್ವಿ. 5-6 ವರ್ಷ ಕಿ ಆಯು ಸೆ ಲೇಕರ್ ಅಪ್ನಿ ಲೈಫ್ ಮೇ ಕ್ಯಾ ಕ್ಯಾ ಕಿಯಾ ವೋ ಭಿ ಯಾದ್ ರಹತಾ ಹೈ ನ. ಬಾಬಾ ಲೌಕಿಕದ ಉದಾಹರಣೆ ಕೊಡ್ತಾರೆ. ಈಗ ನಾವು 5-6 ವರ್ಷದ ಮಗು ಇದ್ದಾಗಿಂದ ನಾವು ಏನೇನು ಮಾಡ್ತಾ ಬಂದ್ವಿ ಈ ವಯಸ್ಸಿನವರೆಗೆ ಎಲ್ಲ ನೆನಪಿರ್ತದೆ ತಾನೇ ಅಂತಾರೆ ಬಾಬಾ. ಐಸೆ भी नहीं सारा टाइम लिखना पड़ता है, ध्यान में रहता है. बगीचे में बैठ बाबा को याद किया, दुकान पर कोई ग्राहक नहीं है, हम याद में बैठे रहे. ಬಾಬಾ ಹೇಳ್ತಾರೆ ಈ ರೀತಿಯೂ ಅಲ್ಲ, ಇಡೀ ದಿನ ಕುತ್ಕೊಂಡು ಬರಿತಾ ಇರೋದು ಅಂತನೂ ಅಲ್ಲ, ಧ್ಯಾನದಲ್ಲಿ ಇರ್ತದೆ. ತೋಟದಲ್ಲಿ ಕುತ್ಕೊಂಡು ಬಾಬನ ನೆನಪು ಮಾಡಿದೆ. ಬಾಬಾ ಹೇಳ್ತಿದ್ದಾರೆ ಅಂಗಡಿಯಲ್ಲಿ ಯಾರೂ ಗಿರಾಕಿ ಇರಲಿಲ್ಲ, ಗ್ರಾಹಕರು ಬರಲಿಲ್ಲ, ಸೊ ನಾನು ನೆನಪಲ್ಲಿದ್ದೆ. ಅಂದರ್ ಮೇ ನೋಟ್ रहेगा, ನನ್ನ ಒಳಗಡೆ ಅಂತೂ ಅದು ಬುದ್ಧಿಯಲ್ಲಿ ನೋಟ್ ಇರ್ತದೆ. ಅಗರ್ ಲಿಖನೆ ಚಾಹತೆ ಹೋತೋ ಫಿರ್ ಡೈರಿ ರಖನಿ ಪಡೆ. ನೀವು ಬರಲಿಕ್ಕೆ ಬಯಸ್ತೀರಾ ಅಂತಂದ್ರೆ ಒಂದು ಡೈರಿ ಇಡಬೇಕಾಗ್ತದೆ. ಮೂಲ ಬಾತ್ ಐಹಿ ಯಹ ಹಮ್ ತಮೋಪ್ರಧಾನ ಸೆ ಸತೋಪ್ರಧಾನ ಕೈಸೆ ಬನೆ. ಮೂಲ ಮಾತು ಅಂದ್ರೆ ಇದು, ನಾನು ತಮೋಪ್ರಧಾನದಿಂದ ಸತೋಪ್ರಧಾನ ಹೇಗಾಗೋದು. ಪವಿತ್ರ ದುನಿಯಾಕ್ಕೆ ಮಾಲೀಕ ಕೈಸೆ ಬನೆ, ಪವಿತ್ರ ಜಗತ್ತಿನ ಮಾಲೀಕ ಹೆಂಗಾಗೋದು.
ಪತಿತ್ ಸೆ ಪಾವನ್ ಕೈಸೆ ಬನೆ, ಬಾಪ್ ಆಕರ್ ಯ ನಾಲೆಜ್ ದೇತೆ ಹೈ. ಪತಿತರಿಂದ ಪಾವನ ಹೇಗಾಗೋದು, ತಂದೆ ಕುತ್ಕೊಂಡು ಜ್ಞಾನ ಕೊಡ್ತಾರೆ. ಜ್ಞಾನ ಕಾ ಸಾಗರ್ ಬಾಪಿ ಹೇ, ತುಮ್ ಅಭಿ ಕಹತೆ ಹೋ ಬಾಬಾ ಹಮ್ ಆಪ್ಕೆ ಹೇ. ಜ್ಞಾನ ಸಾಗರ ಅಂತೂ ತಂದೆನೇ ಆಗಿದ್ದಾರೆ, ನೀವೀಗ ಹೇಳ್ತೀರಾ ಬಾಬಾ ನಾವು ನಿಮ್ಮವರಾಗಿದ್ದೀವಿ. ಸದೈವ ಆಪ್ಕೆ ಹಿ ಹೇ, ಸಿರ್ಫ್ ಭೂಲ್ ಕರ್ ದೇಹಾಭಿಮಾನಿ ಹೋ ಗಯೇ ಹೇ. ಬಾಬಾ ಹೇಳ್ತಾರೆ, ಬಾಬಾ ಸದಾ ನಾವು ನಿಮ್ಮವರೇ ಆಗಿದ್ದೀವಿ, ಕೇವಲ ಮರೆತು ದೇಹಾಭಿಮಾನಿಗಳಾಗಿದ್ದೀವಿ. ಅಭಿ ಆಪ್ನೆ ಬತಾಯ ಹೇ ಹಮ್ ಫಿರ್ ದೇಹಿ ಅಭಿಮಾನಿ ಬಂದು. ಈಗ ನೀವು ನಮಗೆ ಹೇಳ್ಕೊಟ್ರಿ, ಆಪ್ನೆ ಬತಾಯ ನೀವು ಹೇಳ್ಕೊಟ್ರಿ ನಮಗೆ, ನಾವೀಗ ಮತ್ತೆ ದೇಹಿ ಅಭಿಮಾನಿಗಳಾಗ್ತೇವೆ. सत्युग में हम देही अभिमानी थे, खुशी से एक शरीर छोड़ दूसरा लेते थे. तुम बच्चों को यह सब धारणा कर फिर समझाने लायक बनना है, तो बहुतों का कल्याण होगा. ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ನಾವು ದೇಹಿ ಅಭಿಮಾನಿಗಳೇ ಇದ್ವಿ, ಖುಷಿಯಿಂದ ಒಂದು ಶರೀರ ಬಿಟ್ಟು ಇನ್ನೊಂದು ಶರೀರವನ್ನು ತಗೊಳ್ತಾ ಇದ್ವಿ. ನೀವು ಮಕ್ಕಳು ಇದೆಲ್ಲ ಮಾತುಗಳನ್ನು ಧಾರಣೆ ಮಾಡಿಕೊಂಡು ತಿಳಿಸ್ಕೊಡ್ಲಿಕ್ಕೆ ಯೋಗ್ಯರಾಗಬೇಕು ಅಂತಾರೆ ಬಾಬಾ. ಆಗ ನೀವು ಬಹಳ ಜನರ ಕಲ್ಯಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಬಾಬಾ ಜಾನ್ತೆ ಹೇ ಡ್ರಾಮಾ ಅನುಸಾರ ನಂಬರ್ವಾರ್ ಪುರುಷಾರ್ಥ ಅನುಸಾರ ಸರ್ವಿಸೇಬಲ್ ಬನ್ ರಹೆ. ಬಾಬನಿಗೂ ಗೊತ್ತು, ನಾಟಕದ ಅನುಸಾರ ನಂಬರ್ವಾರ್ ಪುರುಷಾರ್ಥದ ಅನುಸಾರ ಸೇವಾದಾರಿಗಳು ಮಕ್ಕಳಾಗ್ತಿದ್ದಾರೆ. अच्छा किसको जाड़ आदि नहीं समझा सकते हो, भला यह तो सहज है ना, किसको भी बोलो तुम अपने को आत्मा समझ बाप को याद करो. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಭಲೆ ನಿಮಗೆ ಕಲ್ಪವೃಕ್ಷದ ಬಗ್ಗೆ, ಸೃಷ್ಟಿ ಚಕ್ರದ ಬಗ್ಗೆ, ಈ ಎಲ್ಲ ಚಿತ್ರಗಳ ಬಗ್ಗೆ ನಿಮಗೆ ಹೇಳಲಿಕ್ಕೆ ಬರ್ದಿದ್ರೆ ಬಾಬಾ ಹೇಳ್ತಿದ್ರೆ ನೀವು ಇಷ್ಟೇ ಹೇಳ್ಬೋದು. ಏನಂತ, ಯಾರಿಗಾದರೂ ಹೇಳಿ ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಿ. ಯತ್ತು ಬಿಲ್ಕುಲ್ ಸಹಜ ಹೇನ ಯಾ ಬಾಪಿ ಕತೆ ಮುಜೆ ಯಾದ್ ಕರೋ ತೋ ವಿಕರ್ಮ ವಿನಾಶ ಹೋಂಗೆ. ಬಾಬಾ ಒಂದು ಮಾತು ಹೇಳ್ತಾರೆ, ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಿ, ಭಾಳ ಸಹಜ ಇದು. ಈ ತಂದೆನೇ ಹೇಳ್ತಿದ್ದಾರೆ ನಾನು ನೆನಪು ಮಾಡಿ, ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ಅವ್ರು ಕೊಯ್ ಮನುಷ್ಯ ಕಹನ ಸಕೆ ಸಿವಾಯ್ ತುಮ್ ಬ್ರಾಹ್ಮಣೋಂಕೆ. ಇದನ್ನು ಇನ್ಯಾವ ಮನುಷ್ಯರು ಹೇಳೋಕ್ಕೆ ಸಾಧ್ಯ ಇಲ್ಲ, ನೀವು ಬ್ರಾಹ್ಮಣರನ್ನು ಬಿಟ್ಟು. ಅವ್ರು ಕೊಯ್ ನ ಆತ್ಮಕೋ ನ ಪರಮಾತ್ಮ ಬಾಪ್ಕೋ ಜಾನ್ತೆ. ಇನ್ಯಾರೂ ಆತ್ಮವನ್ನು ತಿಳ್ಕೊಂಡಿಲ್ಲ, ಪರಮಾತ್ಮ ತಂದೆಯನ್ನು ತಿಳ್ಕೊಂಡಿಲ್ಲ. ಐಸೆ ಹಿ ಸಿರ್ಫ್ ಕಾ ದೇಂಗೆ ತೋ ಕಿಸ್ಕೋ ತೀರ್ ಲಗೇಗಾ ಹಿ नहीं. ನೀವು ಸುಮ್ಮನೆ ಹಾಗೆ ಹೇಳಿದರೆ ಯಾರಿಗೂ ಬಾಣ ನಾಟೋದು ಇಲ್ಲ ಅಂತಾರೆ ಬಾಬ್. ಭಗವಾನ್ ಕಾ ರೂಪ ಜಾನ್ನ ಪಡೆ, ಸಬ್ ನಾಟಕಕ್ಕೆ ಆ್ಯಕ್ಟರ್ಸೆ. ಬಾಬಾ ಹೇಳ್ತಾರೆ, ಭಗವಂತನ ರೂಪವನ್ನು ತಿಳ್ಕೊಳ್ಬೇಕಾಗ್ತದೆ. ಇವರೆಲ್ಲ ನಾಟಕದಲ್ಲಿ ಪಾತ್ರಧಾರಿಗಳು. ಹರೇಕ್ ಆತ್ಮ ಶರೀರಕ್ಕೆ ಸಾಥ್ ಆ್ಯಕ್ಟ್ ಕರ್ತಿ ಹೇ. ಬಾಬಾ ಹೇಳ್ತಾರೆ, ಪ್ರತಿಯೊಂದು ಆತ್ಮನೂ ಕೂಡ ಈ ಶರೀರದ ಜೊತೆಗೆ ಪಾತ್ರವನ್ನು ಅಭಿನಯಿಸ್ತದೆ. ಏಕ್ ಶರೀರ್ ಚೋಡ್ ದೂಸರಾ ಲೇ ಫಿರ್ ಪಾಠ ಬಜಾತಿ ಹೇ. ಬಾಬಾ ಹೇಳ್ತಾರೆ, ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತಗೊಂಡು ಪಾತ್ರವನ್ನು ಅಭಿನಯಿಸ್ತದೆ. ಓ ಆ್ಯಕ್ಟರ್ಸ್ ಕಪಡೆ ಬದಲಿಕರ್ ಭಿನ್ನ ಭಿನ್ನ ಪಾಠ ಬಜಾತೆ ಹೇ. ಹೀಗೆ ಉದಾಹರಣೆ ಕೊಡ್ತಾರೆ ಬಾಬಾ. ಲೌಕಿಕದಲ್ಲಿ ಫಿಲ್ಮ್ ಆ್ಯಕ್ಟರ್ಸ್ ಇರ್ತಾರೆ, ಅವರು ಪಾತ್ರ ಮಾಡಬೇಕು ಅನ್ನುವಾಗ ಒಂದು ಬಟ್ಟೆಯನ್ನು ಧರಿಸಿರ್ತಾರೆ. ಪಾತ್ರ ಮುಗಿದ ಮೇಲೆ ಆ ಬಟ್ಟೆಯನ್ನು ತೆಗೆದು ತಾವೇನು ಒರಿಜಿನಲಿ ಮನೆಯಿಂದ ಬಟ್ಟೆಯನ್ನು ಹಾಕ್ಕೊಂಡು ಬಂದಿರ್ತಾರೋ ಅದನ್ನು ಧರಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾರೆ. ತುಮ್ ಫಿರ್ ಶರೀರ ಬದಲ್ತೆ, ಹಾಗೆ ನೀವು ಶರೀರವನ್ನು ಬದಲಾಯಿಸ್ತೀರಾ ಅಂತಾರೆ ಬಾಬಾ. ಓ ಕೊಯ್ ಮೇಲ್ವಾ ಫಿಮೇಲ್ಗೆ ಡ್ರೆಸ್ ಪಹನೆಂಗೆ ಅಲ್ಪಕಾಲಕ್ಕೆ. ಅಲ್ಲಿ ಕೆಲವೊಂದು ಸಲ ಪುರುಷನ ಪಾತ್ರ ಅಥವಾ ಕೆಲವೊಮ್ಮೆ ಸ್ತ್ರೀಯ ಪಾತ್ರವನ್ನು ಕೂಡ ಅಥವಾ ಡ್ರೆಸ್ಸನ್ನು ಧರಿಸ್ತಾರೆ ಅಲ್ಪಕಾಲಕ್ಕೋಸ್ಕರ. ಯಾ ಮೇಲ್ ಕಾ ಚೋಲಾ ಲಿಯಾ ತೋ ಸಾರಿ ಆಯು ಮೇಲ್ ಹಿ ರೆಹೆಂಗೆ. ಆದರೆ ಇಲ್ಲಿ ಬಾಬಾ ಏನು ಹೇಳ್ತಾರೆ ಅಂದರೆ, ನೀವು ಪುರುಷನ ಬಟ್ಟೆಯನ್ನು ಧರಿಸಿದರೆ ಇಡೀ ಆಯುಷ್ಯ ಪುರುಷನೇ ಆಗಿರ್ತೀರ. ಹದ್ಕೆ ಡ್ರಾಮಾ ಯಹೇ ಬೇಹದ್ ಕಾ ಡ್ರಾಮಾ. ಅದು ಹದ್ದಿನ ನಾಟಕ ಆದರೆ ಇದು ಬೇಹದ್ದಿನ ನಾಟಕ. ಪಹಲಿ ಪಹಲಿ ಮುಖ್ಯ ಬಾತೆ ಬಾಪ್ ಕತೆ ಮುಜೆ ಯಾದ್ ಕರೋ. ಮೊದಲಿಗೆ ಮುಖ್ಯ ಮಾತಾಗಿದೆ, ತಂದೆ ಹೇಳ್ತಿದ್ದಾರೆ ನನ್ನ ನೆನಪು ಮಾಡಿ ಅಂತ. ಯೋಗ ಅಕ್ಷರ ಭಿ ಕಾಮೇ ನಹೀ ಲಾವು, ಕ್ಯೂಂಕಿ ಯೋಗ ತೋ ಅನೇಕ ಪ್ರಕಾರಕ್ಕೆ ಸಿಗ್ತೆ ಹೇ. ಈಗ ಬಾಬಾ ಒಂದು ಮಾತು ಹೇಳ್ತಾರೆ ನಮಗೆ, ಯೋಗ ಅನ್ನೋ ಅಕ್ಷರ ಹೇಳಬೇಡಿ ಅಂತ. ಯಾಕೆಂದರೆ ಇವತ್ತು ಯೋಗ ಅನ್ನೋದು ಅನೇಕ ಪ್ರಕಾರದ ಕಲಿಸ್ತಾರೆ ಜಗತ್ತಿನಲ್ಲಿ. वह सब है भक्ति मार्ग के. अब बाप कहते मुझे याद करो और घर को याद करो तो घर में चले जाएंगे. ಶಿವಬಾಬಾ ಹೇಳ್ತಾರೆ ಅದೆಲ್ಲ ಭಕ್ತಿ ಮಾರ್ಗ. ಈಗ ಬಾಬಾ ನಮಗೇನು ಹೇಳ್ತಾರೆ ಅಂದರೆ, ನನ್ನ ನೆನಪು ಮಾಡಿ ಮತ್ತು ಮನೆಯನ್ನು ನೆನಪು ಮಾಡಿ ನೀವು ಮನೆಗೆ ಬಂದುಬಿಡ್ತೀರಾ ಅಂತ. ಶಿವಬಾಬಾ ಇನ್ಮೆ ಆಕರ್ ಶಿಕ್ಷಾ ದೇತ್. ಶಿವಬಾಬಾ ಇವರಲ್ಲಿ ಬಂದು ನಮಗೆ ಶಿಕ್ಷಣ ಕೊಡ್ತಾರೆ. ಬಾಪ್ಕೋ ಯಾದ್ ಕರ್ತೆ ಕರ್ತೆ ತುಮ್ ಪಾವನ್ ಬನ್ ಜಾಯಂಗೆ ಫಿರ್ ಪವಿತ್ರ ಆತ್ಮ ಉಡೇಗಿ. ತಂದೆಯನ್ನು ನೆನಪು ಮಾಡ್ತಾ ಮಾಡ್ತಾ ನೀವು ಪಾವನ ಆಗ್ತೀರಾ, ನಂತರ ಪವಿತ್ರ ಆತ್ಮ ಇದ್ದರೆ ಅದು ಹಾರೋಗಿಬಿಡ್ತದೆ, ಅಂದರೆ ಶರೀರ ಬಿಟ್ಬಿಡ್ತದೆ. ಜಿತ್ನಾ ಜಿತ್ನಾ ಯಾದ್ ಕಿಯಾ ಹೋಗ
ಸರ್ವಿಸ್ ಕಿ ಹೋಗಿ ಉತ್ನಾ ವ ऊंच पद पाएंगे. ಎಷ್ಟೆಷ್ಟು ನಾವು ನೆನಪು ಮಾಡ್ತೀವೋ, ಸೇವಾ ಮಾಡ್ತೀವೋ ಅಷ್ಟು ನಾವು ಶ್ರೇಷ್ಠ ಪದವಿ ಪಡ್ಕೊಳ್ತೇವೆ. याद में ही बहुत विघ्न पड़ते हैं. पावन नहीं बनेंगे तो फिर धर्मराजपुरी में सजाएं भी खानी पड़ेगी. ಬಾಬಾ ಹೇಳ್ತಾರೆ, ನೆನಪಿನಲ್ಲಿನೇ ಬಹಳಷ್ಟು ವಿಘ್ನ ಬರ್ತದೆ. ಪಾವನ ಆಗದಿದ್ದರೆ ನಂತರ ಧರ್ಮರಾಜಪುರಿಯಲ್ಲಿ ಭಾಳ ಶಿಕ್ಷೆ ತಿನ್ನಬೇಕಾಗ್ತದೆ. ಇಜ್ಜತ್ ಬಿ ಜಾಯಗಿ, ಪದವಿ ಭ್ರಷ್ಟ ಹೋಗ. ಬಾಬಾ ಹೇಳ್ತಾರೆ, ಮರ್ಯಾದೆನೂ ಹೋಗ್ತದೆ, ಪದವಿನೂ ಭ್ರಷ್ಟ ಆಗ್ತದೆ. ಪಿಚಾಡಿ ಮೇ ಸಬ್ ಸಾಕ್ಷಾತ್ಕಾರ ಹೋಂಗೆ ಪರಂತು ಕುಚ್ ಕರ್ ನಹೀ ಸಕೆಂಗೆ. ಬಾಬಾ ಹೇಳ್ತಾರೆ, ಕೊನೆಗೆ ಎಲ್ಲನೂ ಸಾಕ್ಷಾತ್ಕಾರ ಆಗ್ತದೆ, ಆದರೆ ಏನೂ ಮಾಡೋಕ್ಕಾಗಲ್ಲ ಅಂತಾರೆ ಬಾಬಾ. ಸಾಕ್ಷಾತ್ಕಾರ ಕರಾಯಂಗೆ, ತುಮಕೋ ಇತನಾ ಸಮझाया फिर भी याद नहीं किया, ಪಾಪ ರಹ ಗಯೆ ಅಬ್ ಖಾವೋ ಸಜಾ. ಬಾಬಾ ಕೊನೆಗೆ ಸಾಕ್ಷಾತ್ಕಾರ ಮಾಡಿಸ್ತಾರಂತೆ. ನಾನು ನಿನಗೆ ಎಷ್ಟೆಲ್ಲ ಹೇಳಿದೆ, ಎಷ್ಟೆಲ್ಲ ತಿಳಿಸ್ಕೊಟ್ಟೆ, ಆದರೂ ನೀನು ನನ್ನ ಮಾತು ಕೇಳಲಿಲ್ಲ, ನನ್ನ ನೆನಪೇ ಮಾಡಲಿಲ್ಲ, ಈಗ ತಿನ್ನು ಶಿಕ್ಷೆ ಅಂತ ಬಾಬಾ ಹೇಳ್ತಾರಂತೆ. ಪಾಪ ಉಳ್ಕೊಳ್ತು ಅಂದಮೇಲೆ ಶಿಕ್ಷೆ ತಿನ್ಬೇಕು ತಾನೆ ಅಂತ. ಉಸ್ ಸಮಯ ಪಢಾಯಿ ಕಾ ಟೈಮ್ ನಹೀ ಇರತ್ತ. ಆ ಸಮಯದಲ್ಲಿ ಶಿಕ್ಷಣಕ್ಕೆ ಸಮಯ ಇರೋದಿಲ್ಲ. ಅಫ್ಸೋಸ್ ಕರೆಂಗೆ ಹಮ್ನೆ ಕ್ಯಾ ಕಿಯಾ, ನಾಹಿಕ್ ಟೈಮ್ ಗವಾಯ. ಆ ಸಮಯದಲ್ಲಿ ಅಂದರೆ ಯಾವಾಗ ಶಿವಬಾಬಾ ಸಾಕ್ಷಾತ್ಕಾರ ಮಾಡಿಸ್ತಾರಲ್ಲ ಆವಾಗ ಅನ್ನಿಸ್ತದಂತೆ, ನಾನು ಹಿಂಗೆ ಮಾಡಬಾರ್ದಾಗಿತ್ತಲ್ಲ, ನನ್ನಿಂದ ಈ ಥರ ಆಗಬಾರ್ದಾಗಿತ್ತು, ನಾನು ಎಷ್ಟು ಟೈಮ್ ವೇಸ್ಟ್ ಮಾಡಿದೆ. ಪರಂತು ಸಜಾ ತೋ ಖಾನಿ ಪಡೆ, ಕುಚ್ ಹೋ ತೊಡೈ ಸಕೆಗ. ಆದರೆ ಬಾಬಾ ಹೇಳ್ತಾರೆ, ಎಷ್ಟು ಪಶ್ಚಾತ್ತಾಪ ಆದರೂ ಏನೂ ಮಾಡಲಿಕ್ಕಾಗಲ್ಲ, ಶಿಕ್ಷೆ ಅಂತೂ ತಿನ್ನಲೇಬೇಕಾಗ್ತದೆ. ಅವಾಗ ಏನಾದರೂ ಮಾಡೋಕ್ಕಾಗುತ್ತೇನು ಅಂತಾರೆ ಬಾಬಾ. ನಪಾಸ್ ಹುಯೇ ತೋ ಹುಯೇ, ಫಿರ್ ಪಡ್ನೆ ಕಿ ಬಾತ್ ನೈ. ಫೇಲ್ ಆದಮೇಲೆ ಫೇಲು, ಮತ್ತೆ ಓದುವ ಮಾತಿಲ್ಲ. ಉಸ್ ಪಢಾಯಿ ಮೇ ತೋ ನಾಪಾಸೋ ಫೇರ್ ಪಡ್ತೆ ಹೇ, ಯೇ ತೋ ಪಢಾಯಿ ಹಿ ಪೂರಿ ಹೋ ಜಾಯೇಗಿ. ಆ ಶಿಕ್ಷಣದಲ್ಲಿ ಫೇಲ್ ಆದರೆ ಮತ್ತೆ ಓದ್ತಾರೆ. ಬಾಬಾ ಹೇಳ್ತಾರೆ, ಶಿಕ್ಷಣನೇ ಪೂರ್ಣ ಆಗಿಬಿಡ್ತದೆ ಇಲ್ಲಿ ಅಂತಾರೆ ಬಾಬಾ. अंत समय में पश्चाताप न करना पड़े, इसके लिए बाप राय देते, बच्चे अच्छी ರೀತಿ ಪಡ್ಲು. ಅಂತಿಮ ಸಮಯದಲ್ಲಿ ನಾವು ಪಶ್ಚಾತ್ತಾಪ ಪಡಬಾರ್ದಲ್ವ, ಅದಕ್ಕೋಸ್ಕರ ಶಿವಬಾಬಾ ಇಲ್ಲಿ ನಮಗೆ ಸಲಹೆ ಕೊಡ್ತಾರೆ, ಮಕ್ಕಳಿಗೆ ಚೆನ್ನಾಗಿ ಓದಿ ಅಂತ. ಜರ್ಮುಯಿ ಝಗ್ಮುಯಿ ಮೇ ಅಪ್ಪನ ಟೈಮ್ ವೇಸ್ಟ್ ಮತ್ ಕರು. ಆ ಮಾತು ಅವ್ರ ಮಾತು, ಪರದರ್ಶನ, ಪರಚಿಂತನೆಯಲ್ಲಿ ಬಾಬಾ ಹೇಳ್ತಾರೆ, ನಿಮ್ಮ ಸಮಯ ಹಾಳು ಮಾಡಬೇಡಿ. ನೈ ತೋ ಬಹುತ್ ಪಶ್ಚಾತಾನ ಪಡೇಗ, ಮಾಯಾ ಬಹುತ್ ಉಲ್ಟೆ ಕಾಮ್ ಕರಾ ದೇತಿ ಹೈ. ಇಲ್ಲಾಂದರೆ ಭಾಳ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಮಾಯೆ ಬಹಳ ಉಲ್ಟ ಕೆಲಸ ಮಾಡಿಸ್ತದೆ. ಚೋರಿ ಕಬಿ ನೈ ಕಿ ಹೋಗಿ ಓ ಬಿ ಕರಾಯಿಗೆ. ನೀವು ಜೀವನದಲ್ಲೇ ಕಳ್ತನ ಮಾಡಿರಲಿಕ್ಕಿಲ್ಲ, ಆದರೆ ಮಾಯೆ ಇಲ್ಲಿ ಕಳ್ತನ ಮಾಡಿಸ್ಬಿಡ್ತದೆ. ಪೀಚೆ ಸ್ಮೃತಿ ಆಗಿ ಹಮ್ಕೊತ್ತು ಮಾಯನೇ ಧೋಕಾ ದೇದಿ. ಆಮೇಲೆ ಅನ್ನಿಸ್ತದೆ, ಮಾಯೆ ಯಾಕೆ ನಂಗೆ ಮೋಸ ಮಾಡಿಬಿಡ್ತು, ಮಾಯೆ ನನ್ನಿಂದ ಈ ಥರ ತಪ್ಪು ಮಾಡಿಸ್ಬಿಡ್ತಲ್ಲ ಅಂತ. ಪಹಲೆ ದಿನ ಮೇ ಖ್ಯಾಲ್ ಆತಾ ಹೇ ಫಲಾನಿ ಚೀಸ್ ಉಟಾಯಿ. ಫಸ್ಟ್ ಮನಸ್ಸಿನಲ್ಲಿ ವಿಚಾರ ಬರ್ತದೆ, ನಾನು ಇಂಥ ವಸ್ತುವನ್ನು ತೊಗೊಂಡೆ ಅಂತ. ಬುದ್ಧಿ ತೋ ಮಿಲಿ ಹೇ, ರೈಟ್ ಹೇ ವಾ ರಾಂಗ್ ಹೇ. ಬುದ್ಧಿ ಅಂತೂ ಸಿಕ್ಕಿದೆಯಲ್ವ, ಇದು ಸರಿಯೋ ಅಥವಾ ತಪ್ಪು ಅಂತ. ಯ ಚೀಸ್ ಉಟಾವೋ ತೋ ರಾಂಗ್ ಹೋಗ, ನೈ ಉಟಾಯಂಗೆ ತೋ ರೈಟ್ ಹೋಗ. ಈ ವಸ್ತು ತೊಗೋಬೇಕು ಅಂದರೆ ಅದು ತಪ್ಪಾಗಿಬಿಡ್ತದೆ, ಆ ವಸ್ತು ತೊಗೊಳ್ಬಾರ್ದು ಅಥವಾ ತೊಗೊಳ್ಳಿಲ್ಲ ಅಂದರೆ ಸರಿಯಾಗಿಬಿಡ್ತದೆ. ಅಬ್ ಕ್ಯಾ ಕರ್ನಾ ಹೇ, ಹಾಗಾದ್ರೆ ಈಗೇನು ಮಾಡಬೇಕು? ಪವಿತ್ರ रहना तो अच्छा है ना, ಪವಿತ್ರ ಇರೋದು ಒಳ್ಳೆಯದಲ್ವ. संग में आकर लूज़ नहीं होना चाहिए, हम भाई बहन हैं, फिर नाम रूप में क्यों फंसे. ಬಾಬಾ ಹೇಳ್ತಾರೆ, ಸಂಘದಲ್ಲಿ ಬಂದು ಎಂದಿಗೂ ಲೂಸ್ ಆಗಬಾರ್ದು, ನಾವೆಲ್ಲರೂ ಸೋದರ ಸೋದರಿಯರು ಅಂದಮೇಲೆ ನಾಮರೂಪದಲ್ಲಿ ಯಾಕೆ ಸಿಕ್ಕಾಕೋಬೇಕು ಅಂತಾರೆ ಬಾಬಾ. ದೇಹಾಭಿಮಾನ ಮೇ ನಹಿ ಆನಾ ಹೈ, ದೇಹಾಭಿಮಾನದಲ್ಲಿ ಬರಬಾರ್ದು ಅಂತ ಹೇಳ್ತಾರೆ ಬಾಬಾ. ಪರಂತು ಮಾಯಾ ಬಡಿ ಜಬರ್ದಸ್ತ್ ಹೈ, ಮಾಯಾ ರಾಂಗ್ ಕಾಮ್ ಕರಾನೆಕ್ಕೆ ಸಂಕಲ್ಪ ಲಾತಿ ಹೈ. ಆದರೆ ಮಾಯೆ ಭಾಳ ಜಬರ್ದಸ್ತ್ ಇದೆ ಅಂತಾರೆ ಬಾಬಾ. ತಪ್ಪು ಮಾಡುವಂತಹ ಒಂದು ಸಂಕಲ್ಪ ತಂದುಬಿಡ್ತದೆ ಮಾಯೆ. ಬಾಪ್ कहते तुमको रॉन्ग काम करना नहीं है, लड़ाई चलती है फिर गिर पड़ते हैं, फिर राइट बुद्धि आती ही नहीं. ಬಾಬಾ ಹೇಳ್ತಾರೆ, ನಿಮಗೆ ತಪ್ಪು ಕೆಲಸ ನೀವು ಮಾಡಲೇಬಾರ್ದು, ಯುದ್ಧ ನಡೀತದೆ ಮತ್ತೆ ಬಿದ್ದುಬಿಡ್ತೀರಾ, ಮತ್ತೆ ಸರಿಯಾದ ಬುದ್ಧಿ ಬರೋದೇ ಇಲ್ಲ ಅಂತಾರೆ ಬಾಬಾ. ಸರಿ ಮಾಡ್ಕೊಳ್ಬೇಕು, ನಾನು ತಿದ್ದುಕೊಳ್ಬೇಕು ಅನ್ನೋ ಬುದ್ಧಿನೇ ಬರಲ್ಲ, ಯಾಕಂದರೆ ಮಾಯೆ ಆ ರೀತಿ ಮಾಡಿಸ್ಬಿಡ್ತದೆ. ಹಮ್ಕೋ ರೈಟ್ ಕಾಮ್ ಕರ್ನಾ ಹೇ, ಅಂದೋಂಕಿ ಲಾಠಿ ಬನ್ನ ಹೇ. ನಾವು ಸರಿಯಾದ ಕೆಲಸನೇ ಮಾಡಬೇಕು, ಕುರುಡರಿಗೆ ಊರುಗೋಲಾಗಬೇಕು. ಅಚ್ಚತೆ ಅಚ್ಚ ಕಾಮ್ ಹೇ ಯಹ, ಶರೀರ ನಿರ್ವಾಹಕ್ಕೆ ಸಮಯ ತೋ ಹೇ. ಎಲ್ಲಕ್ಕಿಂತ ಒಳ್ಳೆ ಕೆಲಸ ಅಂದ್ರೆ ಇದು. ಶರೀರ ನಿರ್ವಹಣೆಗೋಸ್ಕರ ಸಮಯ ಅಂತೂ ಇದೆ. ರಾತ್ ಕೋ ನೀಂದ್ ಭಿ ಕರ್ನಿ ಹೇ, ಆತ್ಮ ತಕ್ ಜಾತಿ ಹೇ ತೋ ಫಿರ್ ಸೋ ಜಾತಿ ಹೇ. ಬಾಬಾ ಹೇಳ್ತಾರೆ, ರಾತ್ರಿ ನಿದ್ದೆನೂ ಕೂಡ ಮಾಡಬೇಕು. ಆತ್ಮ ಸುಸ್ತಾಯಿತು ಅಂದರೆ ಮತ್ತೆ ಮಲಗಿಬಿಡ್ತದೆ. ಶರೀರ ಭಿ ಸೋ ಜಾತ ಹೈ, ಶರೀರನೂ ಮಲಗಿಬಿಡ್ತದೆ. तो शरीर निर्वाह के लिए आराम करने के लिए टाइम तो है.
ಬಾಬಾ ಹೇಳ್ತಾರೆ ಶರೀರ ನಿರ್ವಹಣೆಗೋಸ್ಕರ ಆರಾಮ್ ಮಾಡೋದಕ್ಕೋಸ್ಕರನೂ ಸಮಯ ಇದೆ, ಬಾಕಿ ಸಮಯ ಮೇರಿ ಸರ್ವಿಸ್ ಮೇಲೆ ಲಗ್ ಜಾओ, ಉಳಿದ ಸಮಯದಲ್ಲಿ ನನ್ನ ಸೇವೆಯಲ್ಲಿ ತೊಡಗಿ. याद का चार्ट रखो, लिखते भी है फिर चलते चलते फेल हो जाते हैं. ನೆನಪಿನ ಚಾರ್ಟ್ ಇಡಿ ಅಂತಾರೆ ಬಾಬಾ. ಬರೀತಾರೆ ಮತ್ತು ನಡೀತಾ ನಡೀತಾ ಫೇಲ್ ಆಗಿಬಿಡ್ತಾರೆ. ಬಾಪ್ ಕೋ ಯಾದ್ ನಹೀ ಕರ್ತೆ, ಸರ್ವಿಸ್ ನಹೀ ಕರ್ತೆ ತೋ ರಾಂಗ್ ಕಾಮ್ ಹೋತಾ रहेगा. ಬಾಬಾ ಹೇಳ್ತಾರೆ ತಂದೆಯನ್ನು ನೆನಪು ಮಾಡೋದಿಲ್ಲ, ಸೇವಾ ಮಾಡೋದೇ ಇಲ್ಲ ಅಂತಂದರೆ ಅವರಿಂದ ತಪ್ಪು ಕೆಲಸ ಆಗ್ತಾ ಇರ್ತದೆ ಅಂತಾರೆ ಬಾಬಾ. अच्छा मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग. शुक्रिया बाबा, शुक्रिया. धारणा के लिए मुख्य सार, जरमुई जगमुई में अपना टाइम वेस्ट नहीं करना है. ಬಾಬಾ ಹೇಳ್ತಾರೆ ಆ ಮಾತು ಈ ಮಾತುಗಳಲ್ಲಿ ಅಂದರೆ ವ್ಯರ್ಥ ಮಾತುಗಳಲ್ಲಿ ನಿಮ್ಮ ಸಮಯ ಹಾಳು ಮಾಡಬಾರ್ದು. ಮಾಯಾ ಕೊಯ್ ಭಿ ಉಲ್ಟಾ ಕಾಮ್ ನ ಕರಾಯೆ, ಧ್ಯಾನ್ ರಖನಾ ಹೇ. ಮಾಯೆ ನಮ್ಮಿಂದ ಯಾವುದೇ ಕೂಡ ಉಲ್ಟಾ ಕೆಲಸ ಮಾಡಿಸ್ಬಾರ್ದು, ಇದ್ರ ಕಡೆ ನಮಗೆ ಗಮನ ಇರಬೇಕು. ಸಂಘ ದೋಷ ಮೇ ಆಕರ್ ಕಭಿ ಲೂಸ್ ನಹೀ ಹೋನಾ ಹೇ. ಸಂಘ ದೋಷದಲ್ಲಿ ಬಂದು ಎಂದಿಗೂ ಲೂಸ್ ಆಗಬಾರ್ದು. ದೇಹ ಅಭಿಮಾನ ಮೇ ಆಕರ್ ಕಿಸಿ ಕೆ ನಾಮ ರೂಪ ಮೇ ನಹೀ ಫಸ್ನಾ ಹೇ. ದೇಹ ಅಭಿಮಾನದಲ್ಲಿ ಬಂದು ಯಾರದೇ ನಾಮರೂಪದಲ್ಲಿ ಸಿಕ್ಕಾಕೋಬಾರ್ದು ಅಂತಾರೆ ಬಾಬಾ. ಸೆಕೆಂಡ್, ಘರ್ ಕಿ ಯಾದ್ ಕೆ ಸಾಥ್ ಸಾಥ್ ಬಾಪ್ ಕೋ ಭಿ ಯಾದ್ ಕರ್ನಾ ಹೇ. ಬಾಬಾ ಹೇಳ್ತಾರೆ ಮನೆಯ ನೆನಪಿನ ಜೊತೆ ಜೊತೆಗೆ ತಂದೆ ನೆನಪನ್ನು ಕೂಡ ಮಾಡಬೇಕು. ಯಾದ್ ಕೆ ಚಾರ್ಟ್ ಕಿ ಡೈರಿ ಬನಾನಿ ಹೇ. ನೆನಪಿನ ಚಾರ್ಟಿನ ಡೈರಿ ಇಡಬೇಕು ಅಂತಾರೆ ಬಾಬಾ. ನೋಟ್ ಕರ್ನಾ ಹೇ ಹಮ್ನೆ ಸಾರೆ ದಿನ ಮೇ ಕ್ಯಾ ಕ್ಯಾ ಕಿಯಾ. ನೋಟ್ ಮಾಡ್ಕೊಳ್ಬೇಕು, ನಾವು ಇಡೀ ದಿನದಲ್ಲಿ ಏನೇನು ಮಾಡಿದ್ವಿ. ಕಿತ್ನಾ ಸಮಯ ಬಾಪ್ ಕಿ ಯಾದ್ ಮೇರೆ, ಎಷ್ಟು ಸಮಯ ನಾನು ಬಾಬನ ನೆನಪಲ್ಲಿದ್ದೆ. ವರದಾನ, ನಮ್ರತಾರೂಪಿ ಕವಚ ದ್ವಾರ ವ್ಯರ್ಥಕ್ಕೆ ರಾವಣ ಕೋ ಜಲಾನೆ ವಾಲೆ ಸಚ್ಚೆ ಸ್ನೇಹಿ ಸಹಯೋಗಿ ಭವ. ಬಾಬಾ ವರದಾನ ಕೊಡ್ತಾರೆ, ನಮ್ರತಾರೂಪಿ ಕವಚದ ಮೂಲಕ ವ್ಯರ್ಥದ ರಾವಣನನ್ನು ಸುಡುವಂತಹ ಸತ್ಯ ಸ್ನೇಹಿ ಸಹಯೋಗಿಗಳಾಗಿರಿ. कोई कितना भी आपके संगठन में कमी ढूंढने की कोशिश करे लेकिन जरा भी संस्कार स्वभाव का टक्कर दिखाई ना दे. ಬಾಬಾ ಹೇಳ್ತಾರೆ ಯಾರೇ ಎಷ್ಟೇ ಕೂಡ ನಿಮ್ಮ ಸಂಘಟನೆಯಲ್ಲಿ ನಿಮ್ಮಲ್ಲಿ ಏನಾದರೂ ಕೊರತೆ ಇದೆಯಾ, ನಿಮ್ಮಲ್ಲಿ ಏನಾದರೂ ತಪ್ಪಿದೆಯಾ ಅಂತ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಲಿ, ಆದರೆ ಸ್ವಲ್ಪನೂ ಕೂಡ ಸಂಸ್ಕಾರ ಸ್ವಭಾವದ ಘರ್ಷಣೆ ಕಾಣಿಸ್ಬಾರ್ದು. ಅಗರ್ ಕೊಯ್ ಗಾಲಿ ಬಿ ದಿ ಇನ್ಸಲ್ಟ್ ಬಿ ಕರೆ ಆಪ್ ಸೆಂಟ್ ಬನ್ ಜಾವ್. ಯಾರೇ ನಿಮಗೆ ಬೈಲಿ ಇನ್ಸಲ್ಟ್ ಮಾಡಲಿ ನೀವು ಮಾತ್ರ ಸೆಂಟ್ ಆಗಿಬಿಡ್ರಿ ಅಂತಾರೆ ಬಾಬಾ. ಅಗರ್ ಕೊಯ್ ರಾಂಗ್ ಬಿ ಕಹತಾ ತೋ ಆಪ್ ರೈಟ್ ರಹೋ. ಅವ್ರು ನಿಮಗೆ ತಪ್ಪೇ ಹೇಳ್ತಿದ್ದಾರೆ, ನೀವು ತಪ್ಪು ಮಾಡಿಲ್ಲ ಅಂದರೂ ನೀನು ಮಾಡಿದೀಯಾ ಅಂತ ಹೇಳ್ತಿದ್ದಾರೆ ಅಂದ್ರೂ ಬಾಬಾ ಹೇಳ್ತಾರೆ ನೀವು ಸರಿ ಇದ್ಬಿಡ್ರಿ. ಕೊಯ್ ಟಕ್ಕರ್ ಲೇತಾ ಹೇ ತೋ ಬಿ ಆಪ್ ಉಸೆ ಸ್ನೇಹ ಕಾ ಪಾನಿ ದೋ. ಯಾರೋ ನಿಮಗೆ ವಿರೋಧ ಮಾಡ್ತಿದ್ದಾರೆ ಅಂದ್ರೂ ಕೂಡ ನೀವು ಅವರಿಗೆ ಸ್ನೇಹದ ನೀರು ಕೊಡಿ ಅಂತಾರೆ ಬಾಬಾ. ಯ ಕ್ಯೂ ಐಸಾ ಕ್ಯೂ ಯ ಸಂಕಲ್ಪ ಕರ್ಕೆ ಅಗರ್ ಆಗ ಪರ್ ತೇಲ್ ನೈ ಡಾಲು. ಬಾಬಾ ಹೇಳ್ತಾರೆ ಇದು ಯಾಕೆ ಹಿಂಗಾಯಿತು, ಅವ್ರು ಯಾಕೆ ಹಿಂಗಂದರು, ಇವ್ರು ಯಾಕೆ ಹಿಂಗೆ ಮಾಡಿದರು ಅಂತ ಸಂಕಲ್ಪ ಮಾಡಿ ಬಾಬಾ ಹೇಳ್ತಾರೆ ಮತ್ತೆ ಆ ಬೆಂಕಿ ಮೇಲೆ ಎಣ್ಣೆ ಹಾಕಬೇಡಿ ಅಂತಾರೆ ಬಾಬಾ. ನಮ್ರತಾಕ ಕವಚ ಪಹನ್ ಕರ್ರವು. ನಮ್ರತೆಯ ಕವಚವನ್ನು ಧರಿಸ್ಕೊಂಡಿರಿ ಅಂತಾರೆ ಬಾಬಾ. ಜहाँ ನಮ್ರತಾ ಹೋಗಿ ವहाँ ಸ್ನೇಹ और सहयोग भी ಅವಶ್ಯ ಹೋಗ. ಎಲ್ಲಿ ನಮ್ರತೆ ಇರ್ತದೆ ಅಲ್ಲಿ ಸ್ನೇಹ ಮತ್ತು ಸಹಯೋಗ ಅವಶ್ಯವಾಗಿರ್ತದೆ ಅಂತ ಬಾಬಾ ಹೇಳ್ತಾರೆ. ಸ್ಲೋಗನ್, मेरेपन की अनेक हद की भावनाएं एक मेरे बाबा में समा दो. ಬಾಬಾ ಸ್ಲೋಗನ್ ಹೇಳ್ತಾರೆ, ನನ್ನತನದ ಅನೇಕ ಹದ್ದಿನ ಭಾವನೆಗಳಲ್ಲಿ ಒಂದು ನನ್ನ ಬಾಬಾ ಅನ್ನೋದರಲ್ಲಿ ಸಮಾವೇಶ ಮಾಡಿಬಿಡಿ ಅಂತಾರೆ ಬಾಬಾ. ಅವ್ಯಕ್ತ ಇಶಾರೆ, ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ಪರ್ಸ್ನಾಲಿಟಿಯನ್ನು ಧಾರಣೆ ಮಾಡಿಕೊಳ್ಳಿ. ರೂಹಾನಿ ರಾಯಲ್ಟಿ ಕಾ ಫೌಂಡೇಶನ್ ಸಂಪೂರ್ಣ ಪವಿತ್ರತಾ ಹೇ. ಆತ್ಮೀಯ ರಾಯಲ್ಟಿಯ ಅಡಿಪಾಯವೇ ಸಂಪೂರ್ಣ ಪವಿತ್ರತೆಯಾಗಿದೆ. तो अपने से पूछो कि रूहानी रॉयल्टी की झलक और फलक आपके रूप व चरित्र से हर एक को अनुभव होती है. ಬಾಬಾ ಹೇಳ್ತಾರೆ ನಿಮಗೆ ನೀವೇ ಕೇಳ್ಕೊಳ್ಳಿ, ನಿಮ್ಮ ಆತ್ಮಿಕ ರಾಯಲ್ಟಿಯ ಒಂದು ಹೊಳಪು ತಳಪು ನಿಮ್ಮ ರೂಪ ಅಥವಾ ಚರಿತ್ರೆಯಿಂದ ಪ್ರತಿಯೊಬ್ಬರಿಗೂ ಅನುಭವ ಆಗ್ತದೆ. नॉलेज के दर्पण में अपने को देखो कि मेरे चेहरे पर चलन में व रूहानी रॉयल्टी दिखाई देती है. ಜ್ಞಾನದ ಕನ್ನಡಿಯಲ್ಲಿ ನಿಮ್ಮ ನೀವು ನೋಡ್ಕೊಳ್ಳಿ, ನನ್ನ ಮುಖದಿಂದ ನನ್ನ ಚಲನೆಯಿಂದ ಆ ಆತ್ಮಿಕ ರಾಯಲ್ಟಿ ಕಾಣಿಸ್ತದ.
ಯಾ ಸಾಧಾರಣ ಚಲನವಾ ಚೆಹರಾ ದಿಕ್ಕಾಯಿ ದೇತಾ, ಅಥವಾ ನನ್ನ ಮುಖ ಸಾಧಾರಣ ಕಾಣಿಸ್ತದೆ, ಅಥವಾ ನನ್ನ ಚಲನೆ ಸಾಧಾರಣವಾಗಿ ಕಾಣಿಸ್ತದ, ಯಾವ ರೂಪದಲ್ಲಿ ನಾನು ನೋಡಿದ ತಕ್ಷಣ ಜನ ನನ್ನ ಬಗ್ಗೆ ಏನು ಹೇಳ್ತಾರೆ, ಯಾವ ರೂಪದಲ್ಲಿ ನಾನು ಅವ್ರಿಗೆ ಕಾಣಿಸ್ತೀನಿ ಅನ್ನೋದನ್ನು ನಿಮಗೆ ನೀವೇ ನೋಡ್ಕೊಳ್ಳಿ ಅನ್ನೋದನ್ನು ಬಾಬಾ ನಾವು ಮಕ್ಕಳಿಗೆ ಹೇಳ್ತಾರೆ. ಅಚ್ಚಾ. ಓಂ ಶಾಂತಿ.